ಸಿಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ಸುದ್ದಿ ವಿಶ್ಲೇಷಣೆ ನಿಮಗೆ ಸ್ವಾಗತ. ಇದು ಅತ್ಯಂತ ಪ್ರಮುಖವಾದ ಸುದ್ದಿ ವಿಶ್ಲೇಷಣೆ. ಇವತ್ತು ಇಡೀ ಸದನದಲ್ಲಿ ಚರ್ಚೆ ಆಗಿದ್ದು, ಹೈಲೈಟ್ ಆಗಿದ್ದು ಇಡೀ ರಾಜ್ಯದಲ್ಲಿ ಏನು ಅಂತಂದ್ರೆ, ಡಿ ಕೆ ಶಿವಕುಮಾರ್ ಸಿಡಿ ಫ್ಯಾಕ್ಟರಿ ಇಟ್ಕೊಂಡಿದ್ದಾರೆ, ಹನಿ ಟ್ರ್ಯಾಪ್ ಟೀಮ್ ಇಟ್ಕೊಂಡಿದ್ದಾರೆ. ಇದನ್ನ ಬಿಜೆಪಿಯವರು ನೇರವಾಗಿ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ನೇರವಾಗಿ ಹೇಳ್ತಾರೆ. ಹನಿ ಟ್ರ್ಯಾಪ್ ಮಾಡಲಾಗ್ತಾ ಇದೆ. ಕಳೆದ 2 ದಿನಗಳ ಹಿಂದೆ ನಾನು ಎರಡು ಮೂರು ದಿನಗಳಿಂದ ಒಂದು ಕಾರ್ಯಕ್ರಮ ಮಾಡಿದ್ದೆ. ಡಿ ಕೆ ಶಿವಕುಮಾರ್ ಒಳೇಟು ಮತ್ತು ಕಾಂಗ್ರೆಸ್ ನಾಯಕರು ವಿಲವಿಲ ಅಂತ ಹೇಳಿ ಒಂದು ಕಾರ್ಯಕ್ರಮ. ಇದರಲ್ಲಿ ನಾನು ಸೂಚ್ಯವಾಗಿ ಹೇಳಿದೆ ಕೂಡ, ಡಿ ಕೆ ಶಿವಕುಮಾರ್ ತಾವು ಸಿಎಂ ಆಗ್ಬೇಕು ಅಂತ ಹೇಳಿ ಯಾವ ರೀತಿ ಪ್ರಭಾವ ಬೀರುತ್ತಾ ಇದ್ದಾರೆ ಮತ್ತು ತಮ್ಮ ಪ್ರಭಾವನ ಪ್ರತಿಷ್ಠಾಪನೆ ಮಾಡೋಕ್ಕೋಸ್ಕರ ಏನೆಲ್ಲ ಯಾವ ಮಟ್ಟಕ್ಕೆಲ್ಲ ಹಿಡಿಬಹುದು ಅಂದ್ರೆ, ನಾನ್ ಸಿಎಂ ಆಗ್ಬೇಕು, ನಾನು ಸಿಎಂ ಆಗ್ಬೇಕು, ನಾನು ಸಿಎಂ ಆಗ್ಬೇಕು ಅನ್ನೋದಕ್ಕೋಸ್ಕರ ಅವರು ಯಾವ ಮಟ್ಟಕ್ಕೆ ಬೇಕಾದ್ರೂ ಹಿಡಿತಾರೆ ಅನ್ನೋದಕ್ಕೆ ನಾನು ಒಂದು ಉದಾಹರಣೆಯನ್ನು ಕೊಟ್ಟಿದ್ದೆ. ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲೂ ಕೂಡ ನಾವಿಲ್ಲಿ ರಾವ್ ಕೇಸಲ್ಲೂ ಕೂಡ ಇಲ್ಲಿ ನಾನು ಹೇಳಿದ್ದೆ ನೇರವಾಗಿ. ಬಹುಶಃ ಯಾವ ಮಾಧ್ಯಮ ಕೂಡ ಪರಮೇಶ್ವರ್ ಅವರ ಹೆಸರನ್ನ ಹೇಳಿಲ್ಲ. ಪರಮೇಶ್ವರ್ ಅವರ ಹೆಸರನ್ನ ಅಂದ್ರೆ ಒಂದು ವಾರಗಳ ನಂತರ ಆಕೆ ಅರೆಸ್ಟ್ ಆದ ನಂತರ ಅಲ್ಲಿವರೆಗೂ ಯಾವುದೇ ಮಾಹಿತಿ ಇರಲಿಲ್ಲ. ನಂತರ ಅದನ್ನ ಸೇರಿಸ್ತಾ ಹೋಗುತ್ತೆ, ಫೋನ್ ವಿಚಾರಣೆ ನಡೀತಾ ಹೋಗುತ್ತೆ. ಹೀಗೆ ಆ ಪ್ರಕರಣವನ್ನ ಸೀರಿಯಸ್ ಮಾಡ್ತಾ ಹೋಗ್ತಾರೆ. ಸೊ ಇದನ್ನ ನಾನು ವಿವರಿಸ್ತಾನೆ ನಿಮ್ಗೆ ಹೇಳಿದ್ದೆ, ಡಿ ಕೆ ಶಿವಕುಮಾರ್ ಯಾವ ಮಟ್ಟಕ್ಕೆ ಹೋಗ್ತಾರೆ, ಎಲ್ಲಿ ಏನ್ ಮಾಡ್ತಾರೆ, ಅವ್ರು ಮುಖ್ಯಮಂತ್ರಿ ಆಗ್ಬೇಕು. ಕೊನೆ ಇದು ಮೂಡಾ ಕೇಸನ್ನ ಫೈಲನ್ನ ಬಿಜೆಪಿ ಅವರು ತೆಗೆದುಕೊಟ್ಟಿದ್ದು ಅವರೇ. ಕೊನೆಗೆ ಮೂಡಾದಲ್ಲಿ ಏನು ಸಿಕ್ಲಿಲ್ಲ. ಆದ್ರೆ ಸಿದ್ದರಾಮಯ್ಯನವ್ರಿಗೆ ಡ್ಯಾಮೇಜ್ ಆಯ್ತು ಮಾಡಾಯ್ತು. ಅಲ್ಲಿ ಸಿದ್ದರಾಮಯ್ಯನವರ ಒಂದು ಪಾವಿತ್ರ್ಯತೆ, ಸತ್ಯವಂತಿಕೆ, ಪ್ರಾಮಾಣಿಕತೆ ಇನ್ನು ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದ ಸಿಡಿ ಫ್ಯಾಕ್ಟರಿ ಮತ್ತು ಪೆನ್ ಡ್ರೈವ್ ಕೇಸ್ಗಳು, ಹಾಗೆ ಹನಿ ಟ್ರ್ಯಾಪ್. ಈ ಹನಿ ಟ್ರ್ಯಾಪ್ ಇದೆಯಲ್ಲ, ಇದು ಬಹುಶಃ ಈ ಹನಿ ಟ್ರ್ಯಾಪ್ ಯಾಕಾಗುತ್ತೆ, ಡಿ ಕೆ ಶಿವಕುಮಾರ್ ಮಾಡಿಸ್ತಾ ಇದ್ದಾರೆ ಅಂತ ಹೇಳೋದು ಸುಲಭ, ಮತ್ತು ಅವ್ರು ಮಾಡಿಸ್ತಾ ಇಲ್ಲ ಅನ್ನೋದು ಕೂಡ ಈಗಾಗಲೇ ಹಲವು ಪ್ರಕರಣಗಳನ್ನ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅದು ಯಾರು ಮಾಡಿಸ್ತಾ ಇದಾರೆ ಏನು ಅಂತ ಹೇಳಿ. ಯಾರು ರಮೇಶ್ ಜಾರಕಿಹೊಳಿ ಒಂದು ಪ್ರಕರಣ, ಆ ಪ್ರಕರಣದಲ್ಲಿ ಯಾವ್ದು ಲಾಜಿಕ್ ಎಂಡಿಗೆ ಯಾವ್ದು ಬರ್ಲಿಲ್ಲ. ಇದ್ರಲ್ಲೂ ಕೂಡ ಯಾವ್ದು ಲಾಜಿಕ್ ಎಂಡಿಗೆ ಬರಲ್ಲ ಇದ್ರಲ್ಲೂ ಕೂಡ. ಆದ್ರೆ ನಾನು ಹೇಗೆ ಈ ರಮೇಶ್ ಜಾರಕಿಹೊಳಿ ಪ್ರಕರಣದ ಕೂಡ ಹೇಳಿದ್ದೆ, ವಿಷಕನ್ಯೆಯರು ಅಂತ ಹೇಳಿ. ಇದು ನಾಟ್ ಓನ್ಲಿ ಡಿ ಕೆ ಶಿವಕುಮಾರ್, ಯಾವುದೇ ಒಬ್ಬ ರಾಜ ಚಾಣಕ್ಯನ ಕಾಲದಲ್ಲಿ ಇನ್ನೊಬ್ಬ ರಾಜ್ಯನ ಹಳಿಬೇಕು ಅಂದ್ರೆ, ಇನ್ನೊಂದು ರಾಜ್ಯದ ಮಾಹಿತಿ ತಪ್ಪಂದ್ರೆ ಈ ರೀತಿ ವಿಷಕನ್ಯೆಯರನ್ನ ಬಿಡ್ತಾರೆ. ವಿಷಕನ್ಯೆಯರು ಇನ್ನೊಂದು ರಾಜ್ಯದ ರಾಜನನ್ನ, ಅಧಿಕಾರಿಗಳನ್ನ ಭೇಟಿ ಮಾಡಿ ಬೇಹುಗಾರರಾಗಿ ಹೋಗಿ ಅಲ್ಲಿ ಮಾಹಿತಿಗಳನ್ನ ತರ್ತಾ ಇದ್ರು ಮತ್ತು ರಾಜನಿಗೆ ವಿಷ ಹಾಕ್ತಾ ಇದ್ರು, ರಾಜನನ್ನ ಕೊಲ್ತಾ ಇದ್ರು, ಯುವರಾಜಗಳನ್ನ ಕೊಲ್ತಾ ಇದ್ರು. ಅವರು ವಿಷಕನ್ಯರು. ಸೊ ಈಗ ಅಂಥ ವಿಷಕನ್ಯರಿದೆ, ಅದು ಹನಿ ಟ್ರ್ಯಾಪ್ ಕೇಸ್. ಈ ಹನಿ ಟ್ರ್ಯಾಪ್ ಕೇಸಲ್ಲಿ ಯಾರು ಬೇಕಾದ್ರೂ ಸಿಕ್ಕಾಕ್ಬೋದು, ಯಾರು ಬೇಕಾದ್ರೂ ಸಿಕ್ಕಿ ಬಿಡ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಸೊ ನಾನು ಆಗಲೇ ಹೇಳಿದೆ, ಇದಕ್ಕೆ ಇತಿಹಾಸ ಇದೆ ಅಂತ ಹೇಳಿ. ನಾಟ್ ಡಿ ಕೆ ಶಿವಕುಮಾರ್, ನಾಟ್ ಕಾಂಗ್ರೆಸ್, ನಾಟ್ ಬಿಜೆಪಿಯವರು ಕೂಡ ಮಾಡಿದ್ದು ಅದೇ. ಬಿಜೆಪಿಯಲ್ಲೂ ಕೂಡ ಬಿಜೆಪಿಯ ನಾಯಕರು ವಿಜಯೇಂದ್ರ ಬಗ್ಗೆ ಈ ಆರೋಪ ಇದೆ. ಬಿಜೆಪಿಯಲ್ಲಿ ವಿಜಯೇಂದ್ರ ಈ ರೀತಿಯ ಸಿಡಿಗಳನ್ನ ಮಾಡಿಟ್ಟುಕೊಂಡಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಬಿಜೆಪಿ ಹೈಕಮಾಂಡ್ ಕೂಡ ಈ ರೀತಿಯ ಸಿಡಿಗಳನ್ನ ಮಾಡಿಟ್ಕೊಂಡಿದೆ ಅಂತ. ಕೇಂದ್ರ ಸಚಿವರಾಗಿದ್ದಂತಹ ಸದಾನಂದ ಗೌಡ ಅವರ ಒಂದು ಸಿಡಿ ಆಚೆ ಬಂತು, ಅದನ್ನ ಅವರು ಸ್ಟೇ ತಗೊಂಡ್ಬಂದ್ರು. ಹಾಗೆ ಪ್ರತಾಪ್ ಸಿಂಹ, ಮೈಸೂರಿನ ಸಂಸದರಾಗಿದ್ದ ಪ್ರತಾಪ್ ಸಿಂಹ ಅವರ ಮೊಬೈಲ್ನಲ್ಲೇ ಅವರ ಪುರಾಣಗಳು ಒಂದು ವಿಡಿಯೋಗಳು ಸಿಕ್ತು. ಆ ವಿಡಿಯೋಗಳು ಸಿಕ್ಕಿದ ನಂತರ ಇಲ್ಲಿ ಅವರಿಗೆ ಟಿಕೆಟ್ ಸಿಗ್ಲಿಲ್ಲ. ಸೊ ಈ ರೀತಿ ಸಾಕಷ್ಟು ಪುರಾಣಗಳು, ಸಿಡಿಗಳು, ಪೆನ್ ಡ್ರೈವ್ಗಳು ಆಚೆ ಬಂತು. ಇನ್ನು ರೇವಣ್ಣ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಅವರ ಸಿಡಿಗಳು, ಪೆನ್ ಡ್ರೈವ್ಗಳಂತೂ ಕಡಲೆ ಪುಡಿ ಅಂತ ಹಂಚಿದ್ರು. ಇವತ್ತು ಸದನದಲ್ಲಿ ಚರ್ಚೆ ಆಗ್ತಾ ಮುನಿರತ್ನ ಡಿ ಕೆ ಶಿವಕುಮಾರ್ ಮೇಲೆ ದೊಡ್ಡ ಯುದ್ಧವನ್ನೇ ಸಾರ್ತಾರೆ. ಆಚೆ ಬಂದು ಕೂಡ ಒಂದು ಯುದ್ಧವನ್ನ ಸಾರ್ತಾರೆ. ಡಿ ಕೆ ಶಿವಕುಮಾರ್ ಇದು ಒಳ್ಳೇದೆಲ್ಲ, ನಿಲ್ಲಿಸ್ಬಿಡಿ, ನಾನ್ ನಿಮ್ ಗೆಳೆಯ 20 ವರ್ಷದಿಂದ, ಹೀಗೆ ಕತೆ ಪುರಾಣ ಹೊಡಿತಾರೆ. ಆದ್ರೆ ಕೆಲವೇ ತಿಂಗಳುಗಳ ಹಿಂದೆ ಇದೇ ಮುನಿರತ್ನ ಅವ್ರ ಮೇಲೆ ಇದೇ ಹನಿ ಟ್ರ್ಯಾಪ್, ಇವರು ಕೂಡ ಒಂದು ಹನಿ ಟ್ರ್ಯಾಪ್ ಟೀಮ್ ಇಟ್ಕೊಂಡಿದ್ದಾರೆ.
ಇವರು ಹನಿ ಟ್ರ್ಯಾಪ್ ಮಾಡ್ತಾರೆ ಮತ್ತೆ ಎಲ್ಲ ಸಿಡಿಗಳನ್ನ ಇಟ್ಕೊಂಡು ಮಾಡ್ತಾರೆ ಅಂತ ಹೇಳಿ ಒಂದು ಟೀಮ್ ಹೇಳ್ತಾ ಇತ್ತು. ಮತ್ತು ಒಕ್ಕಲಿಗರ ಹೆಂಗಸರನ್ನ ಬಂದು ನನ್ನ ಪಕ್ಕ ಮಲಗಿಸಿ ಅಂತ ಹೇಳಿದ ವಾಯ್ಸ್ ಕೂಡ ಅದು ಫೋರೆನ್ಸಿಕ್ ಲ್ಯಾಬ್ ಅಲ್ಲಿ ಕನ್ಫರ್ಮ್ ಆಯ್ತು. ಅವ್ರಿಗೇನ್ ಶಿಕ್ಷೆ ಆಯ್ತು? ಯಾವ ಮುನಿರತ್ನ ಚಪ್ಪಲಿ ಅಂಗಡಿ ಇಟ್ಕೊಂಡು ಸಣ್ಣ ಸಣ್ಣ ಗುತ್ತಿಗೆ ಕೆಲಸ ಮಾಡ್ಕೊಂಡು ಸಣ್ಣದಾಗಿ 20 ರೂಪಾಯಿಲಿ ಬದುಕ ಜೀವನ ಮಾಡ್ತಿದ್ದಂತಹ ಮುನಿರತ್ನ ಇವತ್ತು ಸಾವಿರಾರು ಕೋಟ್ಯಾಧೀಶ್ವರ. ಈ ಸಾವಿರಾರು ಕೋಟ್ಯಾಧೀಶ್ವರ ಬಿಬಿಎಂಪಿಲಿ ಗುತ್ತಿಗೆ ಹಿಡಿದದೆಷ್ಟೋ, ಫೈಲ್ಗಳನ್ನ ಸುಟ್ಟು ಹಾಕಿದೆಷ್ಟು. ಇದು ಇತಿಹಾಸ. ಕಾಂಗ್ರೆಸ್ನಲ್ಲೇ ಇದ್ದಿದ್ದು ಇವರೆಲ್ಲ, ಕಾಂಗ್ರೆಸ್ ಅಲ್ಲೇ ಇದ್ದಿದ್ದು, ಕಾಂಗ್ರೆಸ್ ಅಲ್ಲೇ ಪಳಗಿದ್ದು, ಕಾಂಗ್ರೆಸ್ ಎದೆ ಹಾಲನ್ನೇ ಕುಡ್ದಿದ್ದು ಇವರೆಲ್ಲ. ಕಾಂಗ್ರೆಸ್ ಎದೆ ಹಾಲು ಕುಡಿದು ಬೆಳೆದು ಈಗ ದೊಡ್ಡವರಾಗಿದ್ದಾರೆ. ಈಗ ಕುಟುಂಬ ಬಿಜೆಪಿ ಜೊತೆ ಮದುವೆ ಆಗಿ ತವ್ರ ಮನೆ ಬಿಟ್ಟು ಹೋಗಿದ್ದಾರೆ ಬಿಜೆಪಿ ಜೊತೆ. ಇವರಿಗೆ ಬಿಜೆಪಿಯ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಅವ್ರಿಗೆ ನಟಿಯರ ಜೊತೆ ಕೂಡ ಒಂದು ಹನಿ ಟ್ರ್ಯಾಪ್, ಅವ್ರ ಜೊತೆ ಕಾಮಕೇಳಿಯ ವಿಡಿಯೋಗಳು ಕೂಡ ಇದಾವೆ ಅಂತ ಹೇಳಿ ನಾವು ನೋಡ್ದೋ. ಅದ್ರ ಬಗ್ಗೆ ಕೂಡ ಸುದ್ದಿಗಳು ಬಂತು. ಅವರು ಕೂಡ ಸ್ಟೇ ತಗೊಬಂದ್ರು. ಬಸವರಾಜ ಬೊಮ್ಮಾಯಿ ಕೂಡ ಸ್ಟೇ ತಗೊಂಡ್ಬಂದ್ರು. ಏನು ರಚಿತಾರಾಮ್ ಅಂತ ಹೇಳಿ ಅವ್ರ ಹೆಸರು ಬಹಳ ಕೇಳಿ ಬಂತು. ವಕೀಲ ಜಗದೀಶ್ ಕುಮಾರ್ ಕೂಡ ಸಾಕಷ್ಟು ಬಾರಿ ಹೇಳಿದ್ರು ಇದನ್ನ. ಮತ್ತು ಮುನಿರತ್ನ ವಿರುದ್ಧ ಕೂಡ ಜಗದೀಶ್ ಕುಮಾರ್ ಮಾತನಾಡಿದ್ರು. ಎಲ್ಲಿ ಜಗದೀಶ್ ಕುಮಾರ್? ಅವ್ರಿಗೆ ಸರಿಯಾಗಿ ಹೊಡೆದ್ರು ಒಂದು ಗುಂಪು ಕಟ್ಕೊಂಡು. ಯಾವ ಜಗದೀಶ್ ಕುಮಾರ್ ಎಲ್ಲ ಪ್ರಕರಣಗಳನ್ನ ತೆಗೆದು ಮಾತನಾಡ್ತಿದ್ರು, ವಿಷಲ್ ಬ್ಲೋಯರ್ ತರ ಮಾತನಾಡ್ತಿದ್ರು, ಇವತ್ತು ಜಗದೀಶ್ ಕುಮಾರ್ ಕಾಣ್ತಾ ಇಲ್ಲ. ಎಲ್ಲಿ? ಯಾಕೆ? ಏನಾಯ್ತು ಅವ್ರಿಗೆ ಬೆಂಬಲ ಕೊಡ್ತಿದ್ದವ್ರು ಯಾರು? ಮತ್ತೆ ಬೆಂಬಲ ವಾಪಸ್ ತೆಗೆದುಕೊಂಡವ್ರು ಯಾರೋ ಒಬ್ರು ಬೆಂಬಲದ ಮೇಲೆ ಮಾತನಾಡಕ್ ಶುರು ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಅದು ಅವರ ಬೆಂಬಲ ದನಿ ಆಗಿರುತ್ತೆ ಹೊರತು ಅದು ಸ್ವಾತಂತ್ರ್ಯದ ದನಿ ಅಥವಾ ಸ್ವಾತಂತ್ರ್ಯದ ಮತ್ತು ಹೋರಾಟದ ದನಿ ಆಗಿರಲ್ಲ. ಸೊ ಅದಕ್ಕೆ ವಕೀಲ ಜಗದೀಶ್ ಕುಮಾರ್ ಉದಾಹರಣೆ. ಜಗದೀಶ್ ಕುಮಾರ್ ಈಗ ಸೈಡ್ಗೆ ಹೋದ್ಮೇಲೆ ಮುನಿರತ್ನ ಕೇಸು ಮತ್ತು ಉಳಿದಂತ ಎಲ್ಲ ಕೇಸ್ಗಳು ಆಚೆ ಈ ಬಂದ ನಂತರ ಈಗ ಕಳೆದ 2 ದಿನಗಳ ಹಿಂದೆ ನಾನು ಆಗ್ಲೇ ಪರಮೇಶ್ವರ ವಿಡಿಯೋದಲ್ಲೇ ಹೇಳ್ತಾ ಇದ್ದೆ, ಈ ಒಂದು ಹನಿ ಟ್ರ್ಯಾಪ್ ಟೀಮ್ ಆಕ್ಟಿವ್ ಆಗಿದೆ. ಮತ್ತು ಸ್ವತಃ ಪರಮೇಶ್ವರ್ ಅವರನ್ನ ಈ ರಾವ್ ಕೇಸ್ನಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ರನ್ಯಾ ರಾವ್ ಕೇಸಲ್ಲಿ ಸಿಗಿಸಲಾಗಿದೆ. ಅವರು 1 ವಾರ ನಂತರ ಅವ್ರ ಹೆಸರು ಬರುತ್ತೆ, ಅಲ್ಲಿವರೆಗೂ ಅವ್ರ ಹೆಸರು ಇರಲ್ಲ. ಯಾಕೆಂದ್ರೆ ನಾನು ಆಗ್ಲೇ ಆ ವಿಡಿಯೋದ ಹೇಳಿದ್ರಿ, ಸುಮಾರು 4.25 ನಿಮಿಷ ಪರಮೇಶ್ವರ್ ರನ್ಯಾ ರಾವ್ ಜೊತೆ ಮಾತನಾಡ್ತಾರೆ. ರನ್ಯಾ ರಾವ್ ಜೊತೆ ಯಾಕೆ ಮಾತಾಡ್ತಾರೆ? ಪರಮೇಶ್ವರ್ ಹೋಮ್ ಮಿನಿಸ್ಟರ್. ರನ್ಯಾ ರಾವ್ ಅಂತ ಏನು ನಟಿ ಅಲ್ಲ, ಏನು ಚಲಾವಣೆಯಲ್ಲಿರೋ ನಟಿ ಅಲ್ಲ, ಏನೋ ಅವ್ರ ಜೊತೆ ಸಂಪರ್ಕ ಇದೆ. ಸೊ ಅವ್ರು ನಿರಂತರವಾಗಿ ಅವ್ರ ಜೊತೆ ಸಂಪರ್ಕದಲ್ಲಿ ಇಟ್ಕೊಂಡು ಮಾತಾಡ್ತಾರೆ. ಯಾಕೆ ಮಾತಾಡ್ತಾ ಇರ್ತಾರೆ? ಸೊ ಇದು ಅದಕ್ಕೂ ಮುಂದೆ ಹೇಳ್ತೀನಿ ಯಾಕೆ ಮಾತಾಡ್ತಾರೆ. ಇಲ್ಲಿ ರನ್ಯಾ ರಾವ್ ನಂತರ ನಾವು ಗಮನಿಸತಕ್ಕಂಥದ್ದು, 2 ದಿನಗಳಲ್ಲಿ ನನ್ನ ಸುದ್ದಿ ಬಂದ ನಂತರ ಒಂದು ಬೆಳವಣಿಗೆ ಆಗುತ್ತೆ. ಶಕ್ತಿ ಭವನ ಅಥವಾ ವಿಧಾನಸೌಧದಲ್ಲೇ KN ರಾಜಣ್ಣ ಅವರನ್ನ ಹನಿ ಟ್ರ್ಯಾಪ್ ಮಾಡಕ್ ಪ್ರಯತ್ನ ಮಾಡ್ತಾರೆ. ಹನಿ ಟ್ರ್ಯಾಪ್ ಅಂದ್ರೆ ಏನು? ಬಹುಶಃ ಕೆಲವರಿಗೆ ಗೊತ್ತಿರಲ್ಲ, ಕೆಲವರಿಗೆ ಅಂದ್ರೆ ಹಳ್ಳಿಲಿ ಇರೋರಿಗೆ ಕೆಲವು ಹನಿ ಟ್ರ್ಯಾಪ್ ಅಂದ್ರೆ ಏನು? ಹನಿ ಟ್ರ್ಯಾಪ್ ಅಂದ್ರೆ ಏನಿಲ್ಲ, ಅದು ಒಂದು ತೀರದ ಕಾಮ ಬಯಕೆ. ಅದನ್ನ ತೀರಿಸ್ಕೊಳ್ಳೋಕೆ ಸಚಿವರು ಸಾಮಾನ್ಯವಾಗಿ ರಾಜ ಮಹಾರಾಜರ ಕಾಲದಿಂದಲೂ ಯಾರಿಗ ಅಧಿಕಾರ ಇರುತ್ತೋ, ಯಾರಿಗ ಹಣ ಇರುತ್ತೋ ಅವ್ರಿಗೆ ಅವರ ಹೆಂಡತಿರ್ ಬಿಟ್ಟು ಬೇರೆ ಎಲ್ಲ ಸುಂದರವಾದ ಹೆಂಗಸರು ಅವ್ರ ಜೊತೆ ಇರಬೇಕು. ಅವ್ರು ಯಾವುದೇ ವಯಸ್ಸಿರ್ಲಿ, ಸುಂದರವಾಗಿರೋರೆಲ್ಲ ಅವ್ರ ತೊಡೆ ಮೇಲೆ ಕೂತ್ಕೋಬೇಕು. ಅವ್ರಿಗೆ ಲೈಂಗಿಕ ಸೇವೆ ಮಾಡಬೇಕು, ಲೈಂಗಿಕ ಜೀತದಾಳುಗಳಾಗಿರ್ಬೇಕು. ಇದು ಅಧಿಕಾರ ಅಂದ್ರೆ ಅವ್ರ ಕೈಯಲ್ಲಿರೋ ಅಧಿಕಾರ ಅದನ್ನು ಬಯಸ್ತಾ ಇರುತ್ತೆ. ಅವರು ಇಟ್ಕೊಂಡಿರೋ ಹಣ ಅದನ್ನು ಬಯಸ್ತಾ ಇರುತ್ತೆ. ಸುಂದರಿ ಬಾ ಸುಂದರಿ ಕನಸಿನಲ್ಲಿ ಬಾ, ದೇಹಕ್ಕೆ ಬಾ, ಹೀಗೆ ಕಾಡ್ತಾ ಇರುತ್ತೆ ಅವ್ರ ಮನಸ್ಸು ಕಾಡ್ತಾ ಇರುತ್ತೆ. ಇದು ನಾನು ಹೇಳಿದ್ದಲ್ಲ, ಆಗ್ಲೇ ಹೇಳಿದೆ, ಶತಮಾನಗಳಿಂದ ನಡೆದು ಬಂದಿದೆ, ರಾಜ ಮಹಾರಾಜಗಳಿಂದ ನಡೆದು ಬಂದಿದೆ. ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತಹ JH ಪಟೇಲ್ ಹೇಳ್ತಾರೆ, ಒಂದ್ ಕಡೆ ಸದನದಲ್ಲೇ ಹೇಳ್ತಾರೆ ಬಹಿರಂಗವಾಗಿ. ಅಮೃತದ ಪುಸ್ತಕ ಕೂಡ ಇದೆ, ನಾನು ಓದಿದ್ದೀನಿ, ನೀವು ಕೂಡ ನೋಡ್ತಾರೆ. ಮದ್ಯ ಮತ್ತು ಮಾನಿನಿಯರು ನನ್ನ ದೌರ್ಬಲ್ಯ ಅಂತ. ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿದ್ರು,
ಪ್ರತಿಭಾ ಪ್ರಹ್ಲಾದ್ ಏನೋ ಅವ್ರ ಹೆಸರು, ಅವ್ರ ಜೊತೆ ಅಫೇರ್ ಇತ್ತು. ಅವ್ರಿಗೆ ಮದುವೆನೂ ಆಗಿರ್ತಾರೆ, ಅಫೇರ್ ಇರುತ್ತೆ. ಗುಂಡ್ರಾವ್ಗೆ ಅಫೇರ್ ಇತ್ತು, ದೇವರಾಜ ಅರಸವ್ರಿಗೆ ಅಫೇರ್ ಇತ್ತು. ಸಿದ್ದರಾಮಯ್ಯವ್ರ ಅಫೇರ್ ಎಲ್ಲೂ ಕೇಳಿ ಬಂದಿಲ್ಲ, ಇದೆ ಕೇಳಿ ಬಂದಿಲ್ಲ. ಬೇಕಾದಷ್ಟು ಜನ ಇದೆ ಅಂತ ಹೇಳ್ತಾರೆ. ಅವರು ರಾತ್ರಿ ಆಯ್ತು ಅಂದ್ರೆ ನಟಿಯರನ್ನ ಕರೆಸಿ ಡ್ಯಾನ್ಸ್ ಮಾಡಿಸ್ತಾ ಮಾತನಾಡ್ತಾ ಇರ್ತಾರೆ. ಬೆಳಗ್ಗೆ ಸಂಸತ್ತಲ್ಲಿ ಸದನದಲ್ಲಿ ಇರ್ತಾರೆ ನಟಿಯರು, ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಕೆಲವರು ಹೇಳ್ತಾರೆ. ಅದ್ರೂ ಕೂಡ ಸಿಡಿ ಆಗಿದೆಯೇನೋ ಗೊತ್ತಿಲ್ಲ, ಅದು ಪೆಂಡ್ರೈವ್ ಆಚೆ ಬರ್ಬೋದೇನೋ ಗೊತ್ತಿಲ್ಲ. ಅಂದ್ರೆ ಮುಖ್ಯಮಂತ್ರಿ ಆಗೋದು ಯಾಕೆ ಅಂದ್ರೆ ಸುಂದರಿಯರನ್ನ ಸವಿಯೋದಕ್ಕೆ, ಸುಂದರಿಯರ ಜೊತೆ ಕಾಮ ಕ್ರೀಡೆ ಆಡಕ್ಕೆ, ಸುಂದರಿಯರ ಜೊತೆ ಆ ಸುಂದರಿಯರ ಜೊತೆ ಅನುಭವಿಸೋದಕ್ಕೆ. ಇದು ರಾಜಕಾರಣಿಗಳು ಇವ್ರ ಯೋಗ್ಯತೆಗೆ, ಇದು ಇವ್ರ ಯೋಗ್ಯತೆ. ಇವತ್ತು ಅದನ್ನ ಸದನದಲ್ಲಿ ಹೇಳ್ತಾರೆ. ಜೆ.ಎಚ್. ಪಟೇಲ್, ರಾಮಕೃಷ್ಣ ಹೆಗಡೆ, ಗುಂಡೂರಾವ್ ಎಲ್ಲ ಆಯ್ತು. ಸಿದ್ದರಾಮಯ್ಯ ಅವರು ಇನ್ನೂ ಬಹಿರಂಗ, ಈ ತರ ಬಹಿರಂಗ ಆಗಿಲ್ಲ. ಅವ್ರ ಹೆಸರೇನು, ಸದಾನಂದ ಗೌಡ ಬಹಿರಂಗ ಆಯ್ತು, ಅವ್ರ ಮಗನ್ ಬಹಿರಂಗ ಆಯ್ತು. ಇನ್ನು ಕೇಂದ್ರ ಸಚಿವರು ಸುಮಾರು 48 ಜನರ ಕೇಸಿದೆ. ರಮೇಶ್ ಜಾರಕಿಹೊಳಿ ನೋಡಿ, ರಮೇಶ್ ಜಾರಕಿಹೊಳಿ ಇವತ್ತು ರಾಜಕೀಯದಲ್ಲಿ ಏನೂ ಆಗೋಕ್ಕಾಗಲಿಲ್ಲ. ಒಟ್ಟಾರೆ ಏನು ಅಂತಂದ್ರೆ ವೀಕ್ಷಕರೇ, ರಾಜಕಾರಣಿ ಆಗಿರ್ಲಿ, ನನ್ನಂತ ಪತ್ರಕರ್ತ ಆಗಿರ್ಲಿ, ಅಥವಾ ಒಬ್ಬ ಸಾಮಾನ್ಯ ಜನ ಆಗಿರ್ಲಿ, ನಮ್ಮ ಹಳ್ಳಿ ಕಡೆ ಮಾತಾಡ್ತಾರೆ, ಯಾರ ಕಚ್ಚೆ ಭದ್ರ ಇರುತ್ತೋ, ಯಾರಿಗೆ ಕಚ್ಚೆ ಭದ್ರ ಇರುತ್ತೋ ಅವ್ರ ಕಚ್ಚೆ ಜೀವನ ಚೆನ್ನಾಗಿರುತ್ತೆ. ಹರಕು ಕಚ್ಚೆ ಆದ್ರೆ ಹಿಂಗೆ ಎಲ್ಲ ಕಚ್ಚೆ ಎಲ್ಲೆಲ್ಲಿ ಕಚ್ಚೆ ಬಿಚ್ತಾರೋ ಅಲ್ಲೊಂದು ಸಿಡಿ ಬರುತ್ತೆ, ಎಲ್ಲೆಲ್ಲಿ ಕಚ್ಚೆ ಬಿಚ್ಚುತ್ತಾರೋ ಅಲ್ಲೊಂದು ಪೆಂಡ್ರೈವ್ ಬರುತ್ತೆ, ಎಲ್ಲೆಲ್ಲಿ ಕಚ್ಚೆ ಬಿಚ್ಚುತ್ತಾರೋ ಯಾವ್ಯಾವ ಜೊತೆ ನಿಂತ್ಕೋತಾರೋ ಈ ನಾಯಿಗಳು ಕಾಲೆತ್ಬಿಟ್ಟು ಕಂಬಕ್ಕೆ, ಲೈಟ್ ಕಂಬಕ್ಕೆ, ಇದಕ್ಕೆಲ್ಲ ಎತ್ತು ಕಾಲೆತ್ಬಿಟ್ಟು ಹುಚ್ಚ ಒಯ್ತಾವಲ್ಲ, ಹಂಗೆ ಈ ರಾಜಕಾರಣಿಗಳು ಎಲ್ಲೆಲ್ಲಿ ಸಿಗುತ್ತಲ್ಲ ಹುಚ್ಚ ಒಯ್ತಾ ಇರ್ತಾರೆ. ಯಾರ್ಯಾರು ಸುಂದರಿ ಸಿಗ್ತಾರೋ ಅಲ್ಲಿ ನಿಂತ್ಕೊಂಡಿರ್ತಾರೆ. ನಿನ್ನೆ ಏನು ಒಬ್ಬ ಯತ್ನಾಳ್ ಅನ್ನೋ ಒಬ್ಬ ಶಾಸಕ ಒಂದ್ ಮಾತು ಹೇಳ್ದ, ಒಬ್ಬ ನಟಿ, ಸ್ಮಗ್ಲಿಂಗ್ ನಟಿಗೆ, ರಾವ್, ಯಾಕೆ ಹೆಸರೇ ಮಾಡ್ತಾ ಗೊತ್ತೆ ನಂಗೆ, ಆ ರಾವ್ಗೆ ಎಲ್ಲೆಲ್ಲಿ ತೂಚಿದೆಯೋ ಅಲ್ಲೆಲ್ಲ ಚಿನ್ನ ಸಿಗಿಸ್ಕೊಂಡ್ ಬಂದಿದ್ಲು ಅಂತ. ಅಂದ್ರೆ ಅವ್ರು ಮಹಿಳೆಯರನ್ನ ನೋಡೋದು ಹೆಂಗೆ, ಮಹಿಳೆ ಅಂತಂದ್ರೆ ರಾಜಕಾರಣಿಗಳಿಗೆ ನಾಯಿ ಬುದ್ಧಿ, ರಾಜಕಾರಣಿಗಳಿಗೆ ಕಾಮ ಬುದ್ಧಿ, ರಾಜಕಾರಣಿಗಳಿಗೆ ಮಹಿಳೆ ಅಂದ್ರೆ ಅದೊಂದು ಕಾಮದ ವಸ್ತು, ಭೋಗದ ವಸ್ತು. ಅವ್ ಯಾವುದೇ ಏಜ್ ಆಗಲಿ ಚೆನ್ನಾಗಿರ್ಬೇಕು. ಅವಳು ಚೆನ್ನಾಗಿದ್ದಾಳೆ ಅಂದ್ರೆ ಅವಳು ನನ್ನ ತೊಡೆ ಮೇಲೆ ಇರ್ಬೇಕು, ನನ್ನ ಪಲ್ಲಂಗದ ಮೇಲೆ ಇರ್ಬೇಕು. ಗೋಧಿ ನನಗ್ ಮೈ ಕುತ್ಕೋಬೇಕು, ನನ್ಗೆ ಅಧಿಕಾರ ಇದೆ, ನನಗೆ ಹಣ ಇದೆ ಅಂದ್ರೆ ಸುಂದರಿ ಬರ್ಬೇಕಂತ. ಅಧಿಕಾರ ಇದೆ, ಹಣ ಇದೆ ಅಂದ್ರೆ ನಿಮ್ ಜನಸೇವೆಗಲ್ಲ, ಅದು ಜನರ ಉದ್ಧಾರಕ್ಕಲ್ಲ, ಪ್ರಜಾಪ್ರಭುತ್ವ ಅಲ್ಲ ಇದು ಕಾಮ ಸೇವೆ, ಕಾಮಪ್ರಭುತ್ವನ ಬಹಿರಂಗವಾಗಿ ಅವರೆಲ್ಲ ಒಪ್ಕೊಂಡ್ರೆ ಇವತ್ತು ಕೂಡ ಒಬ್ಬ ಮಹಾನ್ ವ್ಯಕ್ತಿ ಒಪ್ಕೊಂಡಿದ್ದಾರೆ. ಬಹುಶಃ ಅದೆಲ್ಲ ಒಂದು ಪಾಸಿಂಗ್ ಸ್ಟೇಟ್ಮೆಂಟ್ ಆಗಿ ಬಂದು ಹೋಗುತ್ತೆ. ಯಾರು ಅಂತ ಕೆ.ಎನ್. ರಾಜಣ್ಣ ಸ್ವತಂತ್ರವಾಗಿ ಅವರು ಒಪ್ಕೋತಾರೆ, ಬಹಿರಂಗವಾಗಿ ಒಪ್ಕೋತಾರೆ, ನಾಚಿಕೆ ಇಲ್ಲದೆ ಒಪ್ಕೋತಾರೆ. ಹೇಗೆ ನಾಯಿ ಕಾಲೆತ್ತಿ ಲೈಟ್ ಕಂಬ ಎಲ್ಲಿ ಸಿಕ್ಕುತ್ತಲ್ಲ ಕಾಲೆತ್ತಿ ಹುಚ್ಚಾಗಿತ್ತೋ ಹಾಗೆ ಒಪ್ಕೋತಾರೆ ಕೆ.ಎನ್. ರಾಜಣ್ಣ. ಏನಂತೇಳಿ, ನನ್ಗೇನ್ ನಾಚಿಕೆ ಇಲ್ಲ, ನಾನು ಬಹಿರಂಗವಾಗಿ ಹೇಳ್ತೀನಿ, ನಾನೇನ್ ಸತ್ಯ ಹರಿಶ್ಚಂದ್ರ ಅಲ್ಲ, ನಾನು ಶ್ರೀರಾಮಚಂದ್ರ ಅಲ್ಲ. ಮುಂದಕ್ಕೆ ಡ್ಯಾಶ್ ಅಂತ ಹೇಳಿ ಹೊಟ್ಟೋಗ್ತಾರೆ. ಮುಂದಕ್ಕೆ ಏನಂದ್ರೆ ಇವರು ನಾಯಿ ಬುದ್ಧಿ, ಕಚ್ಚೆ ಹರಕು ಬುದ್ಧಿ. ಅಂದ್ರೆ ಇವ್ರಿಗೆ ಸುಂದರಿಯರು ಬೇಕು, ಇವ್ರಿಗೆ ಊಟ ಮಾಡ್ದಂಗೆ, ದಿನಾ ಗಾಳಿ ಸೇವಿಸ್ದಂಗೆ ಇವ್ರಿಗೆ ಸುಂದರಿಯರು ಬೇಕು, ಕಾಮ ತೀಟೆ ತೀರಿಸ್ಕೊಳ್ಳೋಕೆ ಇವ್ರಿಗೆ ಸುಂದರಿಯರು ಬೇಕು. ಈ ಸುಂದರಿಯರು ಸಿಗ್ತಾರೆ ಇವ್ರಿಗೆ. ಅವರು ಯಾಕೆಂದ್ರೆ ಕೆಲವರಿಗೆ ಕೆಲಸ ಆಗ್ಬೇಕಾಗಿರುತ್ತೆ, ಸರ್ಕಾರದ ಕೆಲಸ ಆಗ್ಬೇಕಾಗಿರುತ್ತೆ, ಯಾವ್ದೋ ಕಂಪನಿ ಮಾಡ್ಬೇಕಾಗಿರುತ್ತೆ, ಯಾವ್ದೋ ಪ್ರಶಸ್ತಿ ತಗೋಬೇಕಾಗಿರುತ್ತೆ, ಹೀಗೆ ಏನೇನೋ ಕೆಲಸಗಳಿರ್ತವೆ. ಸರ್ಕಾರ ಅಂದ್ರೆ ಕೆಲಸಗಳಿರ್ತವೆ. ಆ ಎಲ್ಲಾ ಕೆಲಸಗಳು ಆಗ್ಬೇಕು ಅಂತಂದ್ರೆ ನಾಯಿ ಕಾಲು ಎತ್ತದಾಗ, ಉಚ್ಚ ನಿಂತ್ಕೊಂಡಾಗ ಅವರು ಎಲ್ಲವನ್ನ ಅಲ್ಲಿ ತೀರ್ಸ್ಕೊಂಡ್ರು. ಈಗಾಗಲೇ ನಾನು ಹೇಳಿದ್ದೆ, ಕೆ.ಎನ್. ರಾಜಣ್ಣ, ಪ್ರಜ್ವಲ್ ರೇವಣ್ಣನಂತೂ ಈಗಾಗಲೇ ನೋಡಿದೀವಿ. ಅದು ಏನು ಒಂದು 8,000 ವಿಡಿಯೋಗಳಿದ್ದಾವೆ ಅಂತ ಹೇಳಿ, ಅದೆಲ್ಲ ನೋಡಿದೀವಿ, ಅದೆಲ್ಲ ದಾಖಲಾತಿ ಆಗಿದೆ. ಅಂದ್ರೆ ಈ ರೀತಿಯ ಆಮಿಷಗಳನ್ನು ಕೊಟ್ಟೆ ನಿನ್ನನ್ನ ಶಾಸಕಿ ಮಾಡ್ತೀನಿ ಅಂತಲೋ, ನಿನ್ನನ್ನ ಇದನ್ನ ಸಚಿವೆ ಮಾಡ್ತೀವಿ ಅಂತಲೋ, ಹೀಗೆ ಬೇಕಾದಷ್ಟು ಮುಖ್ಯಮಂತ್ರಿಗಳು ಸಚಿವೆ ಮಾಡ್ತಾರೆ, ಶಾಸಕರುಗಳು ಬೇರೆ ಕೆಲಸ ಕೊಡಿಸ್ತಾರೆ, ಕಾಂಟ್ರಾಕ್ಟ್ ಕೊಡಿಸ್ತಾರೆ. ಮತ್ತೆ ರಮೇಶ್ ಜಾರಕಿಹೊಳಿ ನೋಡಿದಂಗೆ ಡಾಕ್ಯುಮೆಂಟ್ರಿ ಕೊಡಿಸ್ತೀವಿ ಅಂತೇಳಿ, ಹೀಗೆ ಬೇಕಾದಷ್ಟು ಅಂದ್ರೆ ಆಮಿಷಗಳನ್ನ ಒಡ್ಡೋದು, ಸುಂದರಿಯನ್ನ ಬಲೆಗೆ ಬೀಳಿಸ್ಕೊಳ್ಳೋದು, ನಾಯಿ ಕಾಲೆತ್ತದಂಗೆ ಲೈಟ್ ಕಂಬಕ್ಕೆ ಕಾಲೆತ್ತು. ಇದು ಇವರ ಕಚ್ಚೆ ಹರಕ ಬುದ್ಧಿ, ನಾಯಿ ಬುದ್ಧಿ. ಈ ನಾಯಿ ಬುದ್ಧಿಯ ರಾಜಕಾರಣಿಗಳು ಎಲ್ಲಿರ್ಬೇಕು?
ಯಥಾ ರಾಜ ತಥಾ ಪ್ರಜಾ ಅಂತ ಅಂದ್ರೆ ಪ್ರಜೆಗಳೆಲ್ಲ ಎಲ್ಲರೂ ಕೂಡ ಈ ರೀತಿ ಎಲ್ಲರೂ ಕೂಡ ಸುಂದರಿಯರನ್ನ ಇಟ್ಕೊಳಕ್ ಹೋದ್ರೆ ಇವತ್ತು ಇಡೀ ದೇಶದಲ್ಲಿ ಇವತ್ತು ಅಂದ್ರೆ ನಾವು ಹೆಣ್ಣನ್ನ ಒಂದು ತಾಯಿಯಾಗಿ, ತಂಗಿಯಾಗಿ, ಅಕ್ಕನಾಗಿ ಎಲ್ಲವನ್ನ ನೋಡ್ತೀವಿ. ಇದು ಎಲ್ಲದಕ್ಕೂ ನಾವು ಇವರೆಲ್ಲ ಇವರ ವೀಕ್ಷಕರು ಎಷ್ಟು ರಕ್ತ ಕುದಿಯುತ್ತೆ ಅಂತಂದ್ರೆ ಇವರೆಲ್ಲ ಹೇಳ್ತಾರಲ್ಲ, ನಾವು ಹಿಂದೂಗಳು, ಹಿಂದುತ್ವ, ಹಿಂದೂ ಧರ್ಮ ಅಂತ ಹೇಳ್ತಾರೆ. ಹಿಂದೂ ಧರ್ಮದಲ್ಲಿ ಒಂದು ಮಾತಿದೆ. ಏನ್ ಮಾತಿದೆ ಅಂದ್ರೆ ಪರನಾರಿ ಪರನಾರಿ ಪರ ಸ್ತ್ರೀ ಬ್ರಹ್ಮ ಸ್ವರೂಪಿಣಿ ಅಂತ ಕರೀತಾರೆ. ಇದನ್ನ ನಾವು ಪಾಲಿಸ್ಬೇಕು. ನಾವು ಯಾರು ಇದನ್ನ ಪಾಲಿಸ್ತಾರೆ? ಜೈ ಶ್ರೀರಾಮ್ ಅಂತ ಹೇಳ್ತಾರೆ. ಜೈ ಶ್ರೀರಾಮ್ ಅಂದ್ರೆ ಏನು? ಏಕಪತ್ನಿ ವ್ರತ. ಅವನು ಹೇಳ್ತಾನೆ KN ರಾಜಣ್ಣ, ಏಕವಚನ ಬಿಡಿಸ್ತಾನೆ, ನಾನ್ ಶ್ರೀರಾಮಚಂದ್ರ ಅಲ್ಲ, ನಾನ್ ಶ್ರೀರಾಮಚಂದ್ರ ಅಲ್ಲ ಅಂತ ಹೇಳ್ಕೊಡೋದು ಒಂದು ಅವಾರ್ಡ್. ಅದು ನಾಚಿಕೆ ಆಗಲ್ವಾ? ಯು ಶುಡ್ ಕ್ವಿಟ್ ಮಿನಿಸ್ಟರ್ಶಿಪ್ ಇಮಿಡಿಯೇಟ್ಲಿ. ಯು ಆರ್ ಕ್ಯಾರೆಕ್ಟರ್ಲೆಸ್. ಗಾಂಧೀಜಿ ಹೇಳ್ತಾರೆ, when wealth lost, nothing lost. When health lost, something lost. When character is lost, everything is lost. KN Rajan, you should quit from ministership. You don't have charactership. You don't have chastity. You don't have moral rights. ಅಂದ್ರೆ ಪ್ರತಿಯೊಬ್ಬನು ಕೂಡ, ಅಂದ್ರೆ ಹೆಂಡತಿ ಇರ್ತಾಳೆ, ಇನ್ನೊಬ್ಬ ಸ್ತ್ರೀಯನ್ನ, ಅವಳು ಯಾರೋ ಸ್ತ್ರೀಯನ್ನ ಬಯಸ್ತಾ ಇರ್ತಾನೆ. ಪರನಾರಿ ಬ್ರಹ್ಮ ಸ್ವರೂಪಣೆ, ಪರನಾರಿ ಸಹೋದರಿ. ಇದು ನಮ್ ಧರ್ಮ ಹೇಳುತ್ತೆ. ಮತ್ತೆ ಏನ್ ಎದೆ ತಟ್ಕೊಂಡು ಹೇಳ್ತೀವಿ, ಹಿಂದೂಗಳು ಅಂತ ಹೇಳ್ತೀವಿ. ಆದ್ರೆ ಪರನಾರಿ ಅಂದ್ರೆ ಅವಳು ಬಂದು ಮಲ್ಕೋಬೇಕು, ಅವಳು ಬಂದು ಸುಖ ಅನುಭವಿಸ್ಬೇಕು, ಕಾಮ ಅನುಭವಿಸ್ಬೇಕು. ಅದನ್ನೇ ಹನಿ ಟ್ರ್ಯಾಪ್, ಅದನ್ನ DK ಶಿವಕುಮಾರ್ ಅವರು ಮಾಡ್ತಾರೆ. ಬ್ಲಾಕ್ ಮೇಲ್ ಮಾಡ್ತಾರೆ, ಮರ್ಯಾದೆಗೆ ಹಂಚ್ತಾರೆ, ಸಿಡಿಗಳ ಬರ್ತವೆ, ಟಿವಿಗಳಿಗೆ ಬರ್ತವೆ, ಪ್ರಚಾರ ಆಗುತ್ತೆ. ನಿಮ್ ಮರ್ಯಾದೆ ಏನ್ ಮರ್ಯಾದೆ ಹೋಗುತ್ತೆ? ನೀವು ಮಾಡ್ರದೆ, ಹೋಗಿ ಕಾಲೆತ್ಕೊಂಡ್ರದೆ ಹಲ್ಕ ಕೆಲಸ. ನೀವು ಅದ್ ಮಾಡ್ರದೆ, ನಿಮ್ ಮರ್ಯಾದೆಯಲ್ಲಿದೆ ನಿಮ್ಗೆ. ಅವ್ರು ಅದನ್ನು ಹೇಳ್ತಾರಲ್ಲ, ನಾನ್ ಸತ್ಯಹರಿಶ್ಚಂದ್ರ ಅಲ್ಲ, ನಾನು ಶ್ರೀರಾಮಚಂದ್ರ ಅಲ್ಲ. ಇಡೀ ಈ ಕೇಸನ್ನ ನಾವು ನೋಡ್ತಾ ಬಂದ್ರೆ ನಾವಿಲ್ಲಿ ಹೇಳ್ತೇವೆ, ಇವ್ರು ಸತೀಶ್ ಜಾರಕಿಹೊಳಿ ಮಾತನಾಡ್ತಾರೆ. ಫಸ್ಟ್ ಇದ್ರ ವಿಚಾರವನ್ನ ಯತ್ನಾಳ್ ಎತ್ಕೋತಾರೆ. ಯತ್ನಾಳ್ ಹೇಳ್ತಾ ಯತ್ನಾಳ್ ತಾಕತ್ತಿಗೆ ವಿಜಯೇಂದ್ರ ಅವರನ್ನ ಏನು ಮಾಡಕ್ಕಾಗ್ಲಿಲ್ಲ. ಅವ್ರನ್ನ ಕೂದಲನ್ನು ಕೊಂಕಿಸಕ್ ಆಗ್ಲಿಲ್ಲ. ಕಿರ್ಚಾಡಿದ್ರು, ಕೂಗಾಡಿದ್ರು, ಹಾರಿ ಏನು ಅಲ್ಲೆಲ್ಲ ವೀರಭದ್ರ ಬಬ್ರುವಾನ್ ಅಂತರ ಕಿರ್ಚಾಡಿದ್ರು. ಈಗ ಬೊಂಬು ವೀರ ಅಂತ ಕೂತ್ಕೊಂಡು ಏನು ಗಳಗಂಟೆ ದಾಸ್ ಅಂತಾರ ಮಾತನಾಡೋದು ಅಷ್ಟೇ, ಏನೇನು ಆಗಲ್ಲ. ಪಕ್ಷ ಕಟ್ತೀವಿ ಅಂತ ಆಡ್ತಾ ಇದಾರೆ. ಎಲ್ಲೋ ಪುಡುಗಾಸು 4,000 ಕೋಟಿ ಕಟ್ಕೊಂಡವ್ರೆ. ಆ 4,000 ಕೋಟಿ ಖರ್ಚು ಮಾಡ್ತಾರೆ. ಈ ರಾಜಕಾರಣ ತಮ್ಮ ದುಡ್ಡನ್ನ ಯಾವತ್ತೂ ಖರ್ಚು ಮಾಡಲ್ಲ. ಬೇರೆಯವ್ರ ಮನೆ ತಲೆ ಹೊಡೆದು ಅವ್ರ ಪಕ್ಷ ಕಟ್ತಾರೆ, ರಾಜಕೀಯ ಬೆಳೆಸ್ತಾರೆ. ಸೊ ಈ ಯತ್ನಾಳ್ KN ರಾಜಣ್ಣ ಅವರ ವಿಷಯ ತೆಗೆದುಕೊಂಡು ಮುಂದೆ ಬರ್ತಾರೆ. KN ರಾಜಣ್ಣ ಅವರ ವಿಷಯ ಮುಂದೆ ತಗೊಂಡು ಬಂದು ಅಲ್ಲಿ ಮಾತನಾಡ್ತಾರೆ, ಹೇಳ್ತಾರೆ ಇವ್ರಿಗೆ ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿ. ಸೊ ಅದನ್ನ ಇವರು ಪುಷ್ಟೀಕರಿಸ್ತಾರೆ KN ರಾಜಣ್ಣ. ಹೌದು, ನನಗೆ ಎರಡು ಬಾರಿ ನನ್ನ ಟ್ರಾಪ್ ಮಾಡಲಾಗಿದೆ, ಮಾಡೋ ಪ್ರಯತ್ನ ಮಾಡಿದ್ದಾರೆ, ನಾನು ತಪ್ಪಿಸ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ನನ್ಗಿರೋ ಮಾಹಿತಿ ಪ್ರಕಾರ ವಿಧಾನಸೌಧದಲ್ಲೇ ಅನ್ಸುತ್ತೆ ಒಂದ್ಸಲ ಆ ಟೀಮ್ನೇ ಹಿಡ್ಕೊಂಡು ಇವರು ಚೆನ್ನಾಗಿ ಹೊಡೆದಿದ್ದಾರೆ. ಈ DK ಶಿವಕುಮಾರ್ ಕೂಡ ಅಷ್ಟೇ, ಯಾರು ಅವ್ರ ವಿರುದ್ಧ ಮಾತಾಡ್ತಾರೋ ಪತ್ರಕರ್ತೆಯರನ್ನೇ ಕೂಡ ಹಿಡಿದು ಹೊಡೆದಿದ್ದಾರೆ. TV9 ಅನ್ನೋ ಚಾನಲ್, ಆಮೇಲೆ ಕೊನೆಗೆ TV9 ಇಡೀ ದಿನ ಬೆಳಗಾನ ಅವ್ರ ವಿರುದ್ಧ ಕಾರ್ಯಕ್ರಮ ಮಾಡ್ತು. ಕೊನೆಗೆ ಜನನೇ ಸಾಕಾಗ್ಬಿಟ್ರು, ಇವ್ರು ಬರೀ TV9 ಮತ್ತೆ DK ಶಿವಕುಮಾರ್ ಯುದ್ಧ ನಡೀತಾ ಇದೆ, ನಾವೇನು ಆ ಚಾನಲ್ ನೋಡೋದು ಬೇಡ ಅಂತ. ಸೊ ಕೊನೆಗೆ TRP ಬಿದ್ದ ಕೊನೆಗೆ ಅದು ಅಂದ್ರೆ ಜನಕ್ಕೇನೋ ಅವ್ನು ಹೊಡೆದ, ಇವ್ರು ಹೊಡೆಸ್ಕೊಂಡ್ರು ಅಷ್ಟೇ. ಇಲ್ಲೂ ಅಷ್ಟೇ ಹನಿ ಟ್ರ್ಯಾಪ್. ಅವಳು ಯಾರೋ ಮಲಗಿಸ್ಕೊಂಡ್ರು, ದುಡ್ಡು ಕೊಟ್ರು, ಹೋದ್ರು, ಮುಗೀತು ಅಷ್ಟೇ. ಆದ್ರೆ ಆ ಕಾಮಲೀಲಿಯನ್ನ ನಮ್ಮ ಕಣ್ಣುಗಳಿಗೆ ನೋಡೋ ಪಾಪ ಏನದು? ಆ ಕರ್ಮ ಯಾಕೆ ನಮ್ಗೆ? ಈ ಸಾಮಾನ್ಯವಾಗಿ ಹೇಳ್ತಾರೆ, ಆಡ್ದವ್ರ ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಯಾಕೆ ಅಂತ. ಸೊ ಹಂಗೆ ಯಾರೋ ಕಾಮ ಕೇಳಿ ನಮ್ಮ ಕಣ್ಣುಗಳೆಲ್ಲ ಯಾಕೆ ನೋಡ್ಬೇಕು? ನಮ್ ಕಣ್ಣು ಹಿಂಗೋಗಲ್ವಾ ನಮ್ಗೆಲ್ಲ? ಕಣ್ಣು ಹಾಳಾಗಲ್ವಾ ನಮ್ಗೆಲ್ಲ? ನಮ್ಮ ಮನ್ಸು ಕೆಟ್ಟೋಗಲ್ವಾ ನಮ್ಗೆಲ್ವಾ? ಸೊ ಹಂಗ್ ಕೆಟ್ಟೋಗ್ಲಿ ಅಂತಲೇ, ಜನರು ಕೆಟ್ಟೋಗ್ಲಿ ಅಂತಲೇ ಇವ್ರು ಕಾಮ ಕೇಳಿ ಮಾಡೋದು ರಾಜಕಾರಣಿಗಳು. ಅವ್ರಿಗೆ ನೀವು ಎಷ್ಟು ದಿನಕ್ಕೊಬ್ರು ಸಖಿಯರನ್ನು ಕೊಡಿ, ಅವ್ರಿಗೆ ಬೇಕು. ಸಖಿ ಇನ್ನೊಂದು ಸಖಿ. ನಾನು ಹೇಳದ್ನಲ್ಲ, ಅವ್ರಿಗೆ ದಿನ ಊಟ ಮಾಡಿದಾಗ ಒಂದು ಸಖಿ ಬೇಕು. ಯಾರು ಚೆನ್ನಾಗಿ ಕಾಣ್ತಾರೆ ತನ್ನ ಪಕ್ಕ ಇರ್ಬೇಕು. ಇದು ರಾಜಕಾರಣಿ, ಇದು ಭಾರತದ ರಾಜಕಾರಣಿ ಒಬ್ಬನೇ ಅಲ್ಲ. ನಿಮ್ಗೆಲ್ಲ ನೆನಪಿರ್ಬೋದು, ಅಮೆರಿಕದ ಅಧ್ಯಕ್ಷರಾಗಿದ್ದಂತ ಬಿಲ್ ಕ್ಲಿಂಟನ್ ಇದೇ ತರ
ಕಾಲೆತ್ತಕ್ಕೆ ಹೋಗಿ ನಾಯಿ ತರ ತನ್ನ ಮೊನಿಕಾ ಲೆವೆನ್ಸ್ಕಿ ಅಂತ ಹೇಳಿ ತನ್ನ ಸೆಕ್ರೆಟರಿನ ಇಟ್ಕೊಂಡು ಆಕೆ ಜೊತೆ ಕಾಮಕೇಳಿ ನಡೆಸಿದ್ರು. ಅದೆಲ್ಲ ಪ್ರಚಾರ ಆಗಿ ಕೊನೆಗೆ ಆ ದೇಶದ ಜನ ಯಾವ ಮಟ್ಟಕ್ಕೆ ತಿಳಿಸಿದ್ರು ಅಂದ್ರೆ, ಯಾವ ತಿರುಗಿ ಬಿದ್ರು ಅಂತಂದ್ರೆ, ಕೊನೆಗೆ ಬಿಲ್ ಕ್ಲಿಂಟನ್ ರಾಜೀನಾಮೆ ಕೊಡ್ಬೇಕಾಯ್ತು. ಇವತ್ತು ನಾವು ಕನ್ನಡಿಗರು ರಾಜೀನಾಮೆ ಕೇಳ್ತೀವ. ನಾನ್ ಕೇಳ್ತಾ ಇದ್ದೀನಿ KR ರಾಜ, ಯು ಶುಡ್ ಕ್ವಿಟ್ ಅಂತ ಹೇಳ್ತಾ ಇದೀನಿ. ಯು ಶುಡ್ ಕ್ವಿಟ್. DK ಶಿವಕುಮಾರ್ ಹನಿ ಟ್ರ್ಯಾಪ್ ಮಾಡಿದಾರೋ ಬಿಟ್ಟಿದಾರೋ ಅವರೇ ಕಳಿಸಿದಾರೋ ಗೊತ್ತಿಲ್ಲ. ವಾಟ್ ಈಸ್ ಯುವರ್ ಕಚ್ಚೆ? ನಿನ್ ಕಚ್ಚೆ ಯಾಕೆ ಹಿಂಗೆ ಸೆಟ್ಲ್ ಆಗಿದೆ? ನಿಂಗೆ ಹೆಂಡತಿ ಇಲ್ವಾ? ನಿಂಗೆ ಮಕ್ಳಿಲ್ವಾ? ನಿಂಗೆ ಸೊಸೆಯಂದಿರಿಲ್ವಾ? ನಿಂಗೆ ಹೆಣ್ಮಕ್ಳಿಲ್ವಾ? ನಿನ್ನ ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆ ಯಾರು ಹನಿ ಟ್ರ್ಯಾಪ್ ಮಾಡಲ್ವಾ? ನಿನ್ನ ಹೆಣ್ಮಕ್ಳು ನಿನ್ನ ಹೆಣ್ಮಕ್ಳನ್ನ ಇನ್ನೊಬ್ರು ಯಾರೋ ಹನಿ ಟ್ರ್ಯಾಪ್ ಮಾಡಿ ಅವ್ರು ಬಳಸ್ಕೊಂಡ್ರೆ KR ರಾಜಣ್ಣ? ನಾನ್ ಸರಿ ಏನ್ ಏನ್ ಸರ್ಟಿಫಿಕೇಟ್? ನಾನು ಸತ್ಯ ಹರಿಶ್ಚಂದ್ರ ಅಲ್ಲ, ನಾನು ಶ್ರೀರಾಮಚಂದ್ರ ಅಲ್ಲ, ಇದೇನು ಸರ್ಟಿಫಿಕೇಟ್ ಆಯ್ತು? ಸೊ ಇದು ಇವತ್ತು ನಮ್ಮ ರಾಜಕಾರಣದ ಗತಿ. ಈಗ ಇಲ್ಲಿ ಇವ್ರು ಹೇಳ್ಬೇಕು ಇವ್ರ ಯೋಗ್ಯತೆಗಳು. ಯತ್ನಾಳ್ ಹೇಳ್ತಾರೆ KN ರಾಜಣ್ಣ ಅವ್ರಿಗೆ ಹಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ನಂತರ ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಮೀನ್ ಬಲೆ ಬೀಸ್ತಾ ಇದಾರೆ, ಯಾರೋ ಬೀಸ್ತಾ ಇದಾರೆ, ಆ ಮೀನ್ ಬಲೆಗೆ ಹೆಂಗ್ ಮೀನುಗಳು ಬೀಳ್ತಾವ ಹಂಗೆಲ್ಲ ಬೀಳ್ತಾ ಇದಾರೆ ಅಂತ, ಮೀನ್ ಬಲೆಗೆ ಬೀಳ್ತಾ ಇದಾರೆ ಅಂತ ಹೇಳ್ತಾರೆ. ಎಷ್ಟು ಜನ ಇದಾರೆ ಅಂದ್ರೆ 42 ಜನ ಇರ್ಬೋದಾ ಸಾರ್ ಅಂತ ಕೇಳ್ತಾರೆ ಪತ್ರಕರ್ತರು. ನಾನು ಅವ್ರನ್ನ ಪತ್ರಕರ್ತರು ನಮ್ಮ ಮೈಕ್ ಬೀರೋರು ಅಂತ, ಯಾಕಂದ್ರೆ ಅವ್ರಿಗೆ ಕೇಳಕ್ ಪ್ರಶ್ನೆ ಬರೋದೇ ಇಲ್ಲ, ಅವ್ರಿಗೆ ಇವೆಲ್ಲ ಕೇಳೋದೇ ಇಲ್ಲ ಅವ್ರ ನೈತಿಕತೆ. ಈ ಎರಡು ಈ 48 ಜನ ಇಲ್ಲ, 48 ಜನ ಅಲ್ಲ, 4,000 ಜನ ಆದ್ರೂ ಆಗ್ಬೋದು. ಬರೀ ರಾಜ್ಯದಲ್ಲೆಲ್ಲ ಇಡೀ ರಾಷ್ಟ್ರ ಮಟ್ಟದಲ್ಲಿ ಇವ್ರದ್ದು ಹನಿ ಟ್ರ್ಯಾಪ್ ಟೀಮ್ ಇದೆ. ಆಮೇಲೆ ಇವ್ರದ್ದು ಎಲ್ಲಾ ಇದರಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳಿದ್ದಾರೆ, ಜಡ್ಜ್ಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಇದನ್ನ ತಡೆಯೋದಕ್ಕೊಂದು ಕಾನೂನು ಆಗ್ಬೇಕು ಅಂತ ಹೇಳ್ತಾರೆ. ಮತ್ತು ಸ್ವತಃ KN ರಾಜಣ್ಣ ನನ್ನ ದೂರನ್ನ ನಾನು ಕೊಡ್ತೀನಿ, ಲಿಖಿತ ದೂರನ್ನ ಕೊಡ್ತೀನಿ, ಇದನ್ನ ತಡಿಬೇಕು ಅಂತ ಹೇಳ್ತಾರೆ. ಮತ್ತು ಜೊತೆಗೆ ಅವ್ರು ಹೇಳ್ತಾ ಇವರು ಏನ್ ಹೇಳ್ತಾರೆ, HD ರೇವಣ್ಣ ಅವ್ರ ಕುಟುಂಬದ ಪಾಪ ಇವರೆಲ್ಲ ಪಾಪ ಬಹಳ ಅವಮಾನ ಮಾಡ್ಬಿಟ್ರು, ಅವರೆಲ್ಲ ತೊಂದರೆ ಕೊಟ್ಬಿಟ್ರು. ಅಂದ್ರೆ ನೋಡಿ ಹೌ ಮಚ್ ಡೇಂಜರಸ್ HD ರೇವಣ್ಣ ಫ್ಯಾಮಿಲಿ. HD ರೇವಣ್ಣ ಪ್ರಜ್ವಲ್ ರೇವಣ್ಣ ದೂರು ಕೊಟ್ಟಿದ್ದಂತಹ ಮಹಿಳೆಯನ್ನ ಕಿಡ್ನಾಪ್ ಮಾಡಿದ್ರು, ಅವರು ಸತ್ಯನ ಸಾಕ್ಷಿ ನಾಶ ಮಾಡಕ್ ಹೋಗಿದ್ರು. ಮತ್ತು ಇದೆಲ್ಲವನ್ನ ನೋಡ್ಕೊಂಡು ಭೀಷ್ಮ ಪಿತಾಮಹ ದೇವೇಗೌಡ ಕಣ್ಮುಚ್ಕೊಂಡು ಕೂತಿದ್ರು. ಸೊ ಅವ್ರಿಗೆಲ್ಲ ಪೊಲೀಸರು ಸಮನ್ಸ್ ಜಾರಿ ಮಾಡಿದ್ರು. ಪ್ರಜ್ವಲ್ ರೇವಣ್ಣ ಮಾಡಿದ್ ಸರಿ ಅಂತ ನಾವ್ ಹೇಳ್ತಾ ಇದೀವ? ಯಾವ ಕಾಂಗ್ರೆಸ್ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ಇದೇ ಪ್ರಜ್ವಲ್ ರೇವಣ್ಣನ ಪೆನ್ ಡ್ರೈವ್ಗಳನ್ನ ಹಂಚಿತ್ತು ಅಂತೇಳಿ ಆರೋಪ ಬಂತು. ಇದನ್ನ DK ಶಿವಕುಮಾರ್ ಹಂಚಿದ್ರು ಅಂತೇಳಿ ಪರೋಕ್ಷವಾಗಿ ಇವತ್ತು ಸದನದಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಇಂಡೈರೆಕ್ಟ್ ಆಗಿ ನನಗೆ ಹಾಸನದ ಉಸ್ತುವಾರಿ ಬೇಡ ಅಂತ ಹೇಳ್ತಾರೆ. ಅಂದ್ರೆ ಯಾರಿಗೆ ನೀವು ಹಾಸನ ಉಸ್ತುವಾರಿ ಬೇಡ ಅಂತ ಹೇಳಿ ಯಾರಿಗೆ ಅನುಕೂಲ ಮಾಡ್ಕೊಡ್ತಾ ಇದ್ರ? ಬೇರೆ ವಾಟ್ ಇಸ್ ದ ಪಾಲಿಟಿಕ್ಸ್? 48 ಜನ ಅಲ್ಲ, 4,000 ಜನ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾರೆ. ಯತ್ನಾಳ್ ಹೇಳ್ತಾರೆ. ನೋಡಿ, ಯತ್ನಾಳ್, ಜಾರಕಿಹೊಳಿ, KN ರಾಜಣ್ಣ ಮತ್ತು ಈ KN ರಾಜಣ್ಣ ಮಾತಾಡೋಕೆ ಬೆಂಚು ತಡಿಸಿದ್ದಂತಹ ಬಿಜೆಪಿ ನಾಯಕರು ಇವ್ರು ಯಾರು ಅಂದ್ರೆ ಇವರೆಲ್ಲರೂ DKಶಿ ವಿರೋಧಿ. ಮತ್ತೆ ಇವರೆಲ್ಲ ಯಾರನ್ನು ಸಪೋರ್ಟ್ ಮಾಡ್ತಾರೆ? CM ಸಿದ್ದರಾಮಯ್ಯನವರ ಸಪೋರ್ಟ್ ಮಾಡ್ತಾರೆ. ಬಿಜೆಪಿಯ ನಾಯಕರಿಗೆ, JDS ನ ನಾಯಕರಿಗೆ, KN ರಾಜಣ್ಣ ಅವರಿಗೆ, ಸತೀಶ್ ಜಾರಕಿಹೊಳಿ ಅವರಿಗೆ DK ಶಿವಕುಮಾರ್ CM ಆಗ್ತಾರೆ. ಇದು ಇವ್ರ ಪೊಲಿಟಿಕಲ್ ಅಜೆಂಡಾ. ಇನ್ನು DK ಶಿವಕುಮಾರ್ ಸಾಮಾನ್ಯವಾಗಿ CM ಹೇಗೆ ಆಯ್ಕೆ ಆಗ್ತಾರೆ? ಶಾಸಕಾಂಗ ಸಭೆಯಲ್ಲಿ ಯಾರು ಶಾಸಕರಿಗೆ ಬೆಂಬಲವನ್ನು ಕೊಡ್ತಾರೋ, ಶಾಸಕರು ಬೆಂಬಲ, ಅವರು ನಾಯಕರ. ಮತ್ತು ಹೈಕಮಾಂಡ್ ಕೃಪೆ ಕೂಡ ಇರ್ಬೇಕು ಅವರಿಗೆ. ಹೈಕಮಾಂಡ್ ಇದೆ, ಯಾಕಂದ್ರೆ ರಾಷ್ಟ್ರ ಮಟ್ಟದ ಪಕ್ಷ, ಹೈಕಮಾಂಡ್ ಯಾರು ಹೇಳುತ್ತೋ ಅದು ಕೂಡ ಅಲ್ಲಿ ಕೆಲಸವಾಗಿ ವರ್ಕೌಟ್ ಆಗುತ್ತೆ. ಇಲ್ಲಿ 48 ಜನನ CD ಮಾಡಿಟ್ಕೊಂಡು ಪೆನ್ ಡ್ರೈವ್ ಮಾಡಿ ಅದನ್ನ ಹನಿ ಟ್ರ್ಯಾಪ್ ಮಾಡಿ ಅವ್ರನ್ನ ಬ್ಲಾಕ್ ಮೇಲ್ ಮಾಡಿ CM ಆಗ್ಬೋದಾ? ಆಗಕ್ ಸಾಧ್ಯವಾ? ಇದನ್ನ ರಾಜಣ್ಣ ಪ್ರೂವ್ ಮಾಡ್ತಾ ಇದಾರ. ಅಂದ್ರೆ ವಿಲನೈಸ್, DK ಶಿವಕುಮಾರ್ ವಿಲನೈಸ್ ಮಾಡ್ತಾ ಅವರ CM ಆಗೋ ಆಪರ್ಚುನಿಟಿ ಎಂಡ್ ಆಗ್ತಾ ಇದೆಯಾ? ಮತ್ತು DK ಶಿವಕುಮಾರ್ ಬರೀ ನಾಟ್ ಓನ್ಲಿ ಇದು ಹನಿ ಟ್ರ್ಯಾಪ್ ಒಂದೇ ಅಲ್ಲ, ಅವರು ಸ್ಟೇಟ್ನು ಟ್ರ್ಯಾಪ್ ಮಾಡ್ತಾರೆ. ಮೊನ್ನೆ ನಾವು ನೋಡ್ದ, ಅವರು ಕೊಯಮತ್ತೂರ್ಗೆ ಹೋಗಿದ್ದು, ಸದ್ಗುರು ಜೊತೆ ಕುತ್ಕೊಂಡಿದ್ದು, ಮತ್ತು ಅಮಿತ್ ಶಾ ಜೊತೆ ಮಾತನಾಡಿದ್ದು. ನಂತರ ಅಲ್ಲಿಂದ ಬಂದ ನಂತರ ಅವರು ಸಿನಿಮಾ ತಾರೆಗಳನ್ನ ಬೈದಿದ್ದು. ಸಿನಿಮಾ ತಾರೆಗಳನ್ನ ಬೈಯೋ ಅವಶ್ಯಕತೆನೇ ಇರಲ್ಲ, ಸಿನಿಮಾ ತಾರೆಗಳ ಬರಲ್ಲ, ಅದಕ್ಕೆ ಫಿಲಂ ಫೆಸ್ಟಿವಲ್ ಬರಲ್ಲ. ಅವ್ರು ಕಮರ್ಷಿಯಲ್ ಹಾಡು ಡ್ಯಾನ್ಸು ಕ್ಯಾಬ್ರೆ ಇಂಥ ಸಿನಿಮಾಗಳು ಮಾಡ್ತಾರೆ. ಮತ್ತೆ ವೈಭವಿ ಸಿನಿಮಾಗಳು ಮಾಡ್ತಾರೆ, ಯಾರು ಬರಲ್ಲ ಅದಕ್ಕೆ ಅಂತ. ಇಂಟೆಲೆಕ್ಚುಯಲ್ ಫಿಲಂ ಫೆಸ್ಟಿವಲ್ಗೆ ಸೆಲೆಬ್ರಿಟಿಗಳು ಬರಲ್ಲ, ಅವ್ರು ಬೈಯೋ ಅವಶ್ಯಕತೆ ಇಲ್ಲ, ಅಟೆನ್ಷನ್ ಡೈವರ್ಟ್ ಮಾಡೋದು. ರಣ್ಯಾರಾವ್ ಕೇಸ್ ಮೊದಲನೇ 10 ದಿನ ಶಾಂತವಾಗಿತ್ತು, ಏನೂ ಇರಲಿಲ್ಲ. ನಂತರ ಅದು ಪಿಚಪ್ ಆಗ್ತಾ ಹೋಗ್ತು. ಅದ್ರಲ್ಲಿ ಸಿಕ್ಕಾಕೊಂಡಿದ್ದು ಪರಮೇಶ್ವರ್.
ನಂತರ 2 ದಿನಗಳಲ್ಲಿ ಪರಮೇಶ್ವರ್ ಅವರಿಗೆ ಮತ್ತು ಕೆ.ಎನ್. ರಾಜಣ್ಣ ಅವರಿಗೆ ಹನಿ ಟ್ರ್ಯಾಪ್ ಮಾಡ್ಲಾಗ್ತಾ ಇದೆ ಅಂತ ಸುದ್ದಿ ಆಚೆ ಮತ್ತು ಅವ್ರನ್ನ ಹೊಡೆದ್ರು ಕೂಡ ಅದು ಕೂಡ ಕೆಲವು ಎಲ್ಲ ಗುಸು ರಾಜಕೀಯ ಗುಸು ಬಂತು. ನಂತರ ತಣ್ಣಗಾಯ್ತು. ಇನ್ನೊಂದು ಕಸದ ಮಾಫಿಯಾ ಇದೆ ಅಂತ ಹೇಳಿದ್ರು. ಕಸದ ಮಾಫಿಯಾದಲ್ಲಿ ಬೆಂಗಳೂರಿನ ಹಿರಿಯ ಸಚಿವರೊಬ್ರು ಅವ್ರದ್ದು ಯಾವುದೋ ಒಂದು ಸಂಸ್ಥೆಯಲ್ಲಿ ತಗಲಾಕೊಂಡಿದೆ. ಸೊ ಅಲ್ಲಿ ಹಿರಿಯ ಸಚಿವರ ಕೆಲವರು ಗೂಂಡಾಗಳು ಮಾಡ್ತಿದ್ರು ಅನ್ಸುತ್ತೆ. ಇಂದಿರಾನಗರದಲ್ಲಿ ಒಬ್ಬ ಮಹಿಳೆ ಇಂದಿರಾನಗರದ ಒಬ್ಬ ಮಹಿಳೆ ಸಮಾಜ ಸೇವಕಿ ವಿಶಲ್ ಬ್ರೋಯರ್ ಕಸದ ಮಾಫಿಯಾದ ಬಗ್ಗೆ ಮಾತನಾಡಿದ್ರು. ಆ ಕಸದ ಮಾಫಿಯಾ ಬಗ್ಗೆ ಇದೇ ಹಿರಿಯ ಸಚಿವರ ಬೆಂಬಲಿಗರು ಇಡೀ ಅವ್ರ ಮನೆಗೆ ಹೋಗಿ ಬೆಂಗಳೂರಿನ ಕಸ ಎಲ್ಲ ತುಂಬಿಸಿದ್ರು. ಬಹುಶಃ ನಿಮ್ಗೆ ನೆನಪಿರ್ಬೋದಾಗಲ್ಲ. ಇದೊಂದು ಮಾಫಿಯಾ ಇದೆ, ಕಸದ ಮಾಫಿಯಾ. ಸೊ ಈ ಕಸದ ಮಾಫಿಯಾ ಇದನ್ನ ಬಹಿರಂಗಪಡಿಸಿ ಅಂದ್ರೆ ಇದನ್ನ ಏನೇನ್ ಕರೀತೀರಾ? ಹನಿ ಟ್ರ್ಯಾಪ್ ಅಂತ ಕರೀತೀರಾ? ಇದು ಪಾರ್ಟಿ ಟ್ರ್ಯಾಪ್, ಲೀಡರ್ಸ್ ಟ್ರ್ಯಾಪ್ ಅಂತ ಕರೀತೀವಿ. ಸೊ ಈ ಇಲಿಗಳನ್ನ ಹೇಗೆ ಬೋನ್ ಹಿಡಿದು ಹಾಕ್ತಾರೋ ಹಾಗೆ ಡಿ.ಕೆ. ಶಿವಕುಮಾರ್ ಎಲ್ಲ ಅಜೆಂಡಾಗಳನ್ನ ಹಿಡಿದು ಹಾಕ್ತಾರೆ. ರಾಮನಗರಕ್ಕೆ ಹೆಸರನ್ನ ಬದಲಾಯಿಸಕ್ ನಾವು ಬಿಡೋದಿಲ್ಲ ಅಂತ ಕೇಂದ್ರ ಸರ್ಕಾರ ದೊಣ್ಣೆ ನಾಯಕನ ಅಪ್ಪಣೆ ಬೇಕೇನ್ರಿ? ನೀವು ಎಷ್ಟೊಂದು ಔರಂಗಾಬಾದ್ ಚೇಂಜ್ ಮಾಡ್ರಿ, ಇನ್ನೇನೋ ಚೇಂಜ್ ಮಾಡಿದ್ರಿ, ಮುಸಿರಾಬಾದ್ ಚೇಂಜ್ ಮಾಡಿದ್ರಿ, ನೀವು ಯಾರ ಪರ್ಮಿಷನ್ ಕೇಳಿದ್ರ? ರಾಮನಗರ ದಕ್ಷಿಣ ಬೆಂಗಳೂರಿಂದ ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಕೇಂದ್ರದ ಪರ್ಮಿಷನ್ ಬೇಕಾಗಿಲ್ಲ, ದೊಣ್ಣೆ ಬೇಕಾಗಿಲ್ಲ. ಸೊ ಇಲ್ಲಿ ಕುಮಾರಸ್ವಾಮಿ ಇಲ್ಲಿ ಮುಖ್ಯವಾಗಿ ಅದನ್ನ ತಡೆಯೋಕೆ ಹೆಸರನ್ನ ಚೇಂಜ್ ಮಾಡ್ಬಿಟ್ರೆ ಇಲ್ಲಿ ನಮ್ಮ ರಾಜಕೀಯ ಮುಗಿದೋಯ್ತು ಅಂತ ಹೇಳಿ ಅವ್ರ ಲೆಕ್ಕಾಚಾರ. ಅದಾಗಬಾರ್ದು, ಕ್ರೆಡಿಟ್ ಸಿಗಬಾರ್ದು ಅಂತ ಹೇಳಿ ಕೇಂದ್ರ ಸರ್ಕಾರದಿಂದ ಒಂದು ಮಾತನ್ನ ಹೇಳಿಸಿದ್ರು. ಸೊ ಅದು ಆದ್ರೆ ನನ್ಗೆ ಹೆಂಗ್ ಗೊತ್ತು ಮಾಡೋದು, ನಾವು ಮಾಡ್ತೀವಿ ಅಂತೇಳಿ ಹೇಳ್ತಾರೆ. ಅದು ಸುಲಭ. ಒಂದು ಅಲ್ಲಿಯ ಜಿಲ್ಲಾ ಪಂಚಾಯತಿ ಕೂಡ ಅದು ಮಾಡ್ಬಿಡ್ಬೋದು. ಅದನ್ನ ಯಾರು ಕೆಲಸ ಸಾಧ್ಯ ಇಲ್ಲ. ಸೊ ಆದ್ರೆ ಸುದ್ದಿಗಳನ್ನ ಬಿಡ್ತಾರೆ ಇವರು. ಇಲ್ಲಿ ಈ ಹನಿ ಟ್ರ್ಯಾಪ್ ವಿಷಯ ಚರ್ಚೆ ಆಗ್ತಾ ಇದೆ, ಇವೆಲ್ಲ ಚರ್ಚೆ ಆಗ್ತಾ ಇದೆ. ಮುನಿರತ್ನ ಮಾಡಿದಂತ ಅಕ್ರಮಗಳ ಬಗ್ಗೆ ಚರ್ಚೆ ಆಗಿದೆ. ಆದ್ರೆ ಇವತ್ತು ಚರ್ಚೆ ಆಗ್ಬೇಕಾಗಿದೆ ಏನಂತ, ಕುಮಾರಸ್ವಾಮಿ 14 ಎಕರೆ ಜಮೀನನ್ನ ಪಡ್ಕೊಂಡಿದ್ರು. ಅದನ್ನ ಸಾಮಾಜಿಕ ಹೋರಾಟಗಾರ ಎಸ್.ಆರ್. ಹಿರೇಮಠ್ ಹೋರಾಟ ಮಾಡಿ ನ್ಯಾಯಾಂಗ ನಿಂದನೆ ಕೇಸ್ ಹಾಕಿ ಅದನ್ನ ಬಿಡಿಸಿ. ನನ್ಗಿರೋ ಮಾಹಿತಿ ಪ್ರಕಾರ ತುಮಕೂರಲ್ಲಿ ಇದೇ ತರ ಒಂದು ಕೇಸ್ ಇದೆ. ಕೆಲವೇ ದಿನಗಳಲ್ಲಿ ನಾವೇ ಬಹಿರಂಗಪಡಿಸ್ತೀವಿ. ಡಿ.ಕೆ. ಶಿವಕುಮಾರ್ ಅವರ ಸೋದರ ಡಿ.ಕೆ. ಸುರೇಶ್ ಅವ್ರಿಗೆ ಸಂಬಂಧಪಟ್ಟಿದ್ದಂತಹ ಒಂದು ಜಾಗ ಹೀಗೆ ಇದೆ. ಆ ಜಾಗದಲ್ಲಿ ಕೂಡ ಕೋರ್ಟ್ ಆರ್ಡರ್ ಆಗಿದೆ. ಆದ್ರೆ ಅದನ್ನ ಒತ್ತುವರಿ ತೆರವುಗೊಳಿಸ್ತಾ ಇದೆ. ಸೊ ಹೇಗೆ ಕುಮಾರಸ್ವಾಮಿ ಒತ್ತುವರಿ ತೆರವುಗೊಳಿಸಿದ್ರೋ, ಹೇಗೆ ಅವ್ರಿಗೆ ನ್ಯಾಯಾಂಗದಿಂದ ಕೇಸ್ ಹಾಕಿದ್ರೋ, ಅದೇ ತರ ಇನ್ನೊಂದು ಕೇಸನ್ನ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಅವರ ಸಂಬಂಧಪಟ್ಟ ಕೇಸನ್ನ ನಾವೇ ಇತ್ತೀಚೆಗೆ ಕೆಲವೇ ದಿನಗಳಲ್ಲಿ ಬಹಿರಂಗಪಡಿಸ್ತೀವಿ. ತುಮಕೂರು ಜಿಲ್ಲೆಯಲ್ಲಿ ಇದೆ, ಬಹಿರಂಗಪಡಿಸ್ತೀವಿ. ಒಟ್ಟಾರೆ ಅಂದ್ರೆ ಕೇತಗಾನಹಳ್ಳಿ ಭೂ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಆಗ್ಬೇಕಾಗಿತ್ತು. ಕುಮಾರಸ್ವಾಮಿ ಅಕ್ರಮಗಳ ಬಗ್ಗೆ ಚರ್ಚೆ ಆಗ್ಬೇಕಾಗಿತ್ತು. ಇಡೀ ರಾಜ್ಯದಲ್ಲಿ ಕುಮಾರಸ್ವಾಮಿ ಒಬ್ಬ ಭೂಗಳ್ಳ ಅನ್ನೋ ಚರ್ಚೆ ಆಗ್ಬೇಕಾಗಿತ್ತು. ಅದನ್ನ ಸ್ವತಃ ಕೆ.ಎನ್. ರಾಜಣ್ಣ, ಸತೀಶ್ ಜಾರಕಿಹೊಳಿ, ಯತ್ನಾಳ್ ಇವರೆಲ್ಲ ಅದನ್ನು ತಿರುಗಿಸ್ತಾ ಇದ್ದಾರೆ ಯಾವ ಕಡೆಗೆ? ಹನಿ ಟ್ರ್ಯಾಪ್ ಕಡೆ. ಸೊ ಇಲ್ಲಿ ಬಚಾಯಿಸ್ಕೊಂಡಿದ್ಯಾರು? ಕುಮಾರಸ್ವಾಮಿ. ಇಡೀ ಮೀಡಿಯಾ ಇವತ್ತು ಭೂಗಳ್ಳತನದ ಬಗ್ಗೆ ಮಾತನಾಡಬೇಕಾಗಿತ್ತು, ಹನಿ ಟ್ರ್ಯಾಪ್ ಬಗ್ಗೆ ಹನಿ ಟ್ರ್ಯಾಪ್ ಇಸ್ ನಾಟ್ ಎ ನ್ಯಾಷನಲ್ ಪ್ರಾಬ್ಲಮ್. ಅದು ಓನ್ಲಿ ಕಚ್ಚೆ ಪ್ರಾಬ್ಲಮ್. ಯಾರ್ದು? ರಾಜಕಾರಣಿಗಳ ಕಚ್ಚೆ ಪ್ರಾಬ್ಲಮ್. ಇದು ರಾಜಕಾರಣಿಗಳ ಕಚ್ಚೆ ಪ್ರಾಬ್ಲಮ್ ಇವತ್ತೊಂದಲ್ಲ, ಮೊದಲ ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲರಿಗೂ ಕಚ್ಚೆ ಪ್ರಾಬ್ಲಮ್ ಇದೆ. ಸೊ ಈ ಕಚ್ಚೆ ಹರ್ಕರ್ನ ನಾವು ತರಬಾರ್ದು ಅಷ್ಟೇ. ಕಚ್ಚೆ ಹರ್ಕನ ಅಧಿಕಾರಕ್ಕೆ ತರಬಾರ್ದು. ಆ ಕಚ್ಚೆ ಹರ್ಕನ್ ತರಬಾರ್ದು ಅಂದ್ರೆ ನಾವು ಪ್ರಜೆಗಳು ನಮ್ಮ ಬುದ್ಧಿ ಹರ್ಕಾಗಬಾರ್ದು. ನಮ್ಮ ಬುದ್ಧಿ ಯಾವಾಗ ಹರ್ಕಾಗುತ್ತೋ, ಕಚ್ಚೆ ಹರ್ಕನ ಯಾವಾಗ ನಾವು ಲೀಡರ್ ಅಂತೇಳಿ ಒಪ್ಕೋತೀವೋ ಅವಾಗ ಮಾತ್ರ ನಾವು ಕಚ್ಚೆ ಹರ್ಕನ ಆಯ್ಕೆ ಮಾಡ್ತಾ ಇರ್ತೀವಿ. ಅವ್ರು ಬಹಿರಂಗವಾಗಿ ಹೇಳ್ತಾ ಇರ್ತಾರೆ, ನಾನು ಶ್ರೀರಾಮಚಂದ್ರ ಅಲ್ಲ, ನಾನು ಸತ್ಯ ಹರಿಶ್ಚಂದ್ರ ಅಲ್ಲ, ನಾನು ಸುಳ್ಳು ಹೇಳಕ್ಕೆ ಬರ್ತಾ ಇದ್ದೀನಿ, ನಾನು ವ್ಯಭಿಚಾರ ಅನಾಚಾರ ಮಾಡಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಾವು ಅವ್ರನ್ನ ಗೆಲ್ಲಿಸ್ತಾ ಇರ್ತೀವಿ. ಇವತ್ತು ಡಿ.ಕೆ. ಶಿವಕುಮಾರ್ ಇಡೀ ದೇಶದ 2ನೇ ಶ್ರೀಮಂತ ಅಂತ ಹೇಳಿದ್ದಾರೆ. ಹಾಗೆ ಕರ್ನಾಟಕದಲ್ಲಿ ಇನ್ನೂ 4-5 ಜನ ಶ್ರೀಮಂತರು, 1000 ಕೋಟಿ ಶ್ರೀಮಂತರು ಬಂದರು. ಅವರೆಲ್ಲರೂ ನೋಡಿ ನಾವು ಜನ ಏನ್ ಕಲಿತಾ ಇದೀವಿ? ಕೆ.ಎನ್. ರಾಜಣ್ಣ ತರ ಹೆಚ್ಚು ಸಖಿಗಳನ್ನ ಇಟ್ಕೊಳ್ಬೇಕು, ಡಿ.ಕೆ. ಶಿವಕುಮಾರ್ ತರ 1000 ಕೋಟಿಗಳನ್ನ ನಾವು ದುಡ್ಡು ಮಾಡಬೇಕು. ಇದು ನಮ್ಗೆ ಮಾದರಿ, ಇವರ ಮಾದರಿ. ಹೀಗೆ ನಾವು ಇದು ಅಂದ್ರೆ ರಾಜಕಾರಣಿಗಳು ಈ ರೀತಿ ಭ್ರಷ್ಟರಾದ್ರೆ, ಅನೀತಿ ಆದ್ರೆ ಆ ದೇಶದ ಪ್ರಜೆಗಳು ಕೂಡ ಅನೀತಿವಂತರಾಗ್ತಾರೆ, ಅನೈತಿಕತೆ ಹಾದಿ ಹಿಡಿತಾರೆ, ಎಲ್ಲೆಂದ್ರಲ್ಲಿ ಕಾಲೆತ್ತುತ್ತಾರೆ. ಹಾಗೆ ಆ ದೇಶದ ಪ್ರಜೆಗಳು ಕೂಡ ಅಲ್ಲಿ ಎಲ್ಲೆಂದ್ರಲ್ಲಿ ಕಾಲೆತ್ತುತ್ತಾರೆ. ಸೊ ಅವಾಗ್ಲೇ ಬೆಂಕಿಯ ಮಳೆ ಆಗುತ್ತೆ,
ಭೂಕಂಪ ಆಗುತ್ತೆ. ಇವತ್ತೇನು ಸುಡ್ತಾ ಇದೆಯಲ್ಲ ಬೆಂಕಿ, ಬೇಸಿಗೆ 34, 38 ಡಿಗ್ರಿ, 48 ಡಿಗ್ರಿವರೆಗೆ ಹೋಗುತ್ತಾರೆ. ಯಾಕೆ ಅಂದ್ರೆ ಈ ರಾಜ್ಯದ ಆಳ್ತಾ ಇರೋ ಜನಗಳು ಕೂಡ ಅನೀತಿವಂತರು, ಜನಗಳು ಕೂಡ ಅನೀತಿವಂತರು, ನಾಯಕರು ಕೂಡ ಅನೀತಿವಂತರು. ಯಾವ ರಾಜ್ಯದಲ್ಲಿ ನೀತಿ ಇರುತ್ತೋ, ಯಾವ ರಾಜ್ಯದಲ್ಲಿ ಹೆಣ್ಣನ್ನ ಪತಿವ್ರತೆಯಾಗಿ ಇರೋದಕ್ಕೆ ಬಿಡ್ತೀವೋ, ಯಾವ ರಾಜ್ಯದಲ್ಲಿ ನಾವು ಸದ್ಗುಣವಂತರಾಗಿರ್ತೀವೋ, ಆ ರಾಜ್ಯದಲ್ಲಿ ಮಳೆ ಬೆಳೆ ಆಗುತ್ತೆ, ಆ ರಾಜ್ಯದಲ್ಲಿ ಶಾಂತಿ ನೆಲೆಸುತ್ತೆ, ಆ ರಾಜ್ಯದಲ್ಲಿ ಸಮೃದ್ಧಿ ಆಗುತ್ತೆ. ಅದನ್ನ ಇವತ್ತು ಹ್ಯಾಪಿಯೆಸ್ಟ್ ವೀಕ್ ಅಂತ ಕರೀತಾ ಇದ್ದಾರೆ ಕೆಲವರು. ಅತಿ ಹ್ಯಾಪಿಯೆಸ್ಟ್ ದೇಶಗಳು ಸ್ವಿಟ್ಜರ್ಲೆಂಡ್, ಈ ದೇಶಗಳೆಲ್ಲ, ಡೆನ್ಮಾರ್ಕ್ ಇವೆಲ್ಲ ಇದಾವೆ. ಯಾಕಲ್ಲಿ ಇದಾವೆ ಅಂತಂದ್ರೆ ಅಲ್ಲಿ ರಾಜಕಾರಣಿಗಳು ಕಚ್ಚೆ ಬಿಚ್ಚಲ್ಲ, ಕಚ್ಚೆ ಬಿಚ್ಚದಲ್ಲಿ ಓಡಿಸ್ತಾರೆ. ಇಲ್ಲಿ ಈ ದೇಶದಲ್ಲಿ ಕಚ್ಚೆ ಬಿಚ್ಚದೇ ಒಂದು ಕ್ವಾಲಿಟಿ. ನಿಮ್ಗೊಂದು ಮೆಡಲ್ ಕೊಟ್ಟಂಗೆ, ಜಾಸ್ತಿ ಕಚ್ಚೆ ಬಿಚ್ತಾ ಇದ್ರೆ ಅವ್ನಿಗೆ ಮೆಡಲ್ ಸಿಕ್ತಂಗೆ ಗೆಲ್ತಾ ಹೋಗ್ತಾನೆ, ಸಾವಿರಾರು ಕೋಟಿ ದುಡ್ಡು ಮಾಡ್ತಾ ಹೋಗ್ತಾನೆ. ಅದೆಲ್ಲ ಮೆಡಲ್ ಅವನಿಗೆ ಗೆಲ್ಲೋದಕ್ಕೆ. ಇದು ನಮ್ಮ ರಾಜಕಾರಣ, ಇದು ನಮ್ಮ ಪ್ರಜಾಪ್ರಭುತ್ವ. ಮತ್ತೆ ಇಂಥ ಕೆಟ್ಟ ಜನರಿಗೆ, ಇಂಥ ಕೆಟ್ಟ ರಾಜಕಾರಣಿಗಳಿಗೆ ಪಾಠ ಕಲಿಸೋರು ಯಾರು? ಇದೇ ಭಗವಂತ, ಇದೇ ಪರಮಾತ್ಮ. ಇಲ್ಲಿ ನಾವಿವತ್ತು ಗಾಂಧೀಜಿಯನ್ನ ನಾವು ಬಹಳ ನೆನ್ಸ್ಕೋಬೇಕಾಗತ್ತೆ. ಯಾಕಂದ್ರೆ ಗಾಂಧಿ ನನಗೆ ಯಾವತ್ತು ಸ್ಫೂರ್ತಿ. ಗಾಂಧಿಯ ಬಗ್ಗೆ ಬೇಕಾದಷ್ಟು ಈ ಸಂಘಿಗಳು ಮತ್ತು RSS ಏನ್ ಬೇಕಾದ್ರೂ ಮಾತನಾಡ್ಬೋದು. ಆದ್ರೆ ಗಾಂಧಿ ನಿಜವಾದ ತಮ್ಮ ಜೀವನವನ್ನ ಪ್ರಯೋಗಕ್ಕೆ ಇಟ್ಕೊಂಡಿದ್ರು ಮತ್ತು ರಾಜಕಾರಣವನ್ನ ಸೇವೆ ಅನ್ಕೊಂಡಿದ್ರು. ಪತ್ರಿಕೆಯನ್ನ ಒಂದು ಪತ್ರಿಕಾ ರಂಗ ಅಂತ ಹೇಳ್ತೀವಿ. ಇಲ್ಲಿ ಗಾಂಧೀಜಿಯ ಮಾತುಗಳನ್ನ ಹೇಳಿ ನನ್ನ ಮುಗಿಸ್ತೀನಿ ಮಾತನ್ನ. ಬ್ರಹ್ಮಚರ್ಯವನ್ನ ಪಾಲಿಸೋರ್ಗೆ ಒಂದು ಎಚ್ಚರಿಕೆಯ ಮಾತು ಹೇಳಲೇಬೇಕು. ಬ್ರಹ್ಮಚರ್ಯ ಮತ್ತು ಆಹಾರದ ನಡುವೆ ಆಪ್ತ ಸಂಬಂಧ ಇರುತ್ತೆ. ಎಲ್ಲಕ್ಕಿಂತ ಮುಖ್ಯವಾದದ್ದು ಮನಸ್ಸು ನಿಯಂತ್ರಣ ಇರ್ಬೇಕು ಅಂತಂದ್ರೆ ಏನಿರ್ಬೇಕು ಅಂತಂದ್ರೆ, ಒಂದು ನಾವು ತಿನ್ನೋ ಆಹಾರ ಬಹಳ ಮುಖ್ಯವಾಗಿರ್ಬೇಕು. ಮತ್ತು ನಾವು ಒಳ್ಳೆ ಆಹಾರ ತಿಂದ್ರೆ ನಮ್ಮ ಮನಸ್ಸು ಕೂಡ ನಮ್ಮ ಆಲೋಚನೆಗಳು ಕೂಡ ಸರಿ ಇರ್ತವೆ. ನಮ್ಗೆ ಮನಸ್ಸು ಕೆಟ್ಟಾಗ ಆಹಾರ ತಿನ್ಬಾರ್ದು, ಉಪವಾಸ ಮಾಡ್ಬೇಕು. ನಮ್ ದೇಹ ಉಪವಾಸ ಬಿದ್ರೆ ಮನಸ್ಸು ಕೂಡ ಉಪವಾಸ ಬಿಡುತ್ತೆ. ಆಗ ಈ ನಾಯಿಗಳ ತರ ಕಾಲೆತ್ತದು ನಿಲ್ಲುತ್ತೆ. ಬ್ರಹ್ಮಚರ್ಯ ಅಂದ್ರೆ ದೇಹಕ್ಕೂ ಬ್ರಹ್ಮಚರ್ಯ, ಮನಸ್ಸಿಗೂ ಕೂಡ ಬ್ರಹ್ಮಚರ್ಯ. ಆಹಾರ ನಿರ್ಬಂಧ ಬಗ್ಗೆ, ಉಪವಾಸದ ಬಗ್ಗೆ ಹಗುರವಾಗಿ ಮಾತನಾಡುವ ಎಲ್ಲವನ್ನೂ ಅವುಗಳನ್ನು ಹೊರಿಸಿ ಹಕ್ಕು ಸ್ಥಾಪಿಸುವವರಷ್ಟೇ. ಅಂದರೆ ಸರ್ವಸ್ವ ಅಂತ ತಪ್ಪು ಮಾಡ್ತಾರೆ. ಯಾರ ಮನಸ್ಸು ಆತ್ಮ ಸಂಯಮ, ಆಹಾರ ನಿರ್ಬಂಧ ಮತ್ತು ಉಪವಾಸಗಳಿಗೆ ಒಲ್ದಿರುತ್ತೆಯೋ ಅವರಿಗೆ ಬಹಳ ಸುಲಭ. ಅವರು ಏನಾದ್ರೂ ಸಾಧಿಸ್ಬೋದು. ಅವುಗಳ ಸಹಾಯ ಇಲ್ಲದೆ ವಿಷಯಾಸಕ್ತಿಯನ್ನ ಪೂರ್ಣವಾಗಿ ಮನಸ್ಸಿನ ಕಿತ್ತು ಹಾಕೋದಕ್ಕೆ ಸಾಧ್ಯವಿಲ್ಲ. ಇದು ಗಾಂಧೀಜಿಯವರ ಆತ್ಮಚರಿತ್ರೆಯ ಮಾತುಗಳು. ಅಂದ್ರೆ ನಮ್ಮ ಆಹಾರ ಚೆನ್ನಾಗಿರ್ಬೇಕು. ಆಹಾರ ಅಂದ್ರೆ ಯಾವುದು? ಬರೀ ನಾವು ತಿನ್ನೋ ಆಹಾರ ಅಷ್ಟೇ ಅಲ್ಲ, ನಾವು ಕೇಳೋ ಮಾತು, ನೋಡೋ ನೋಟ, ಇವೆಲ್ಲ ಕೂಡ ಆಹಾರ ಅಂತ ಅರ್ಥ. ಸೊ ನಾವು ಬೇರೆ ಮಹಿಳೆಯರನ್ನ ಪರನಾರಿ ಸಹೋದರಿ, ಪರನಾರಿ ಬ್ರಹ್ಮಸ್ವರೂಪಿಣಿ ಅಂತ ನೋಡೋಣ. ನಾವು ಬೇರೆ ಹೆಂಗಸರಿಗೆ ನಾವು ಅವರನ್ನ ನಮ್ಮ ಮಂಚಕ್ಕೆ ಕರೆದು ಮಲಗಿಸ್ಕೋತೀನಿ ಅನ್ನೋ ಕೆಟ್ಟ ಆಲೋಚನೆಗಳು ಬಿಟ್ಟ ದಿನ ಈ ದೇಶ ಉದ್ಧಾರ ಆಗುತ್ತೆ, ಈ ರಾಜ್ಯ ಉದ್ಧಾರ ಆಗುತ್ತೆ. ಹಾಗೆ ನಮ್ಮ ಜನ ಈ ರಾಜಕಾರಣಿಗಳಿಗೆ ಪಾಠ ಕಲಿಸ್ಬೇಕು. ನಮಸ್ಕಾರ. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ.